सिद्धेभ्यः नमो अरिहन्ताणं नमो सिद्धाणं नमो आयर्याणं नमो वज्रायाणं नमो लोये सौवसाहूणम् एसो पंच नमो यारो सौवप्पवप्पणासनो मङ्गलाणञ्च सव्वेसिं पढमं हवै मङ्गलं पढमं हवै मङ्गलम् झेला था श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिनवाणी को चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को भाव सदा परिशुद्ध रहे बस आत्म वैभव पाने को। पंच परमेष्टि भगवान की जय। जिनवाणी माता की जय। आचार्य भगवान श्री विद्यासागर महामुनि राज की जय। आचार्य प्रवर श्री समय सागर जी मुनि महाराज की जय। निर्यापक परम पूज्य निर्यापक श्रवण मुनि श्री नियम सागर मुनि महाराज की जय। परम पूज्य श्री प्रशांत सागर मुनि महाराज की जय। समस्त आचार्य संघ की जय। परम पूज्य मुनिश्री ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವಂತಹ ಗ್ರಂಥದ ಸ್ವಾಧ್ಯಾಯವನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ ಭಾವಗಳ ಬಗ್ಗೆ ಹಾಗೂ ಇವುಗಳ ಉತ್ತರ ಭೇದಗಳನ್ನು ನೋಡಿದಾಗ 53 ಭಾವಗಳಾಗ್ತವೆ. ಅವುಗಳಲ್ಲಿ 53 ಭಾವಗಳ ಅವುಗಳ ಉತ್ತರ ಪ್ರಕೃತಿಗಳನ್ನು ಕೂಡಿದಾಗ 53 ಆಗ್ತವೆ. ಈಗ ನಾವು ಈ ಭಾವಗಳಲ್ಲಿ ಗುಣಸ್ಥಾನಗಳನ್ನು ನೋಡ್ತಾ ಇದ್ದೇವೆ. ಅಂದ್ರೆ ಯಾವ ಭಾವ ಇರುವಾಗ ಎಷ್ಟು ಗುಣಸ್ಥಾನ ಆಗಲಿಕ್ಕೆ ಸಾಧ್ಯ, ಇದು ಸಂಕ್ಷಿಪ್ತ ರೂಪದಿಂದ ಹೇಳಿಕೊಡ್ತಿದ್ದಾರೆ. ಮುಂದೆ ಅದರದೆಲ್ಲ ವಿವರಣೆ ಬರೋದಿದೆ. ಈಗ ಯಾವ ಗುಣಸ್ಥಾನ, ಯಾವ ಭಾವದಿಂದ ಎಷ್ಟು ಗುಣಸ್ಥಾನ ಸಾಧಿಸಬಹುದು, ಆಗಲಿಕ್ಕೆ ಸಾಧ್ಯ ಇರ್ತದೆ ಅನ್ನೋದನ್ನ ಹೇಳಿರ್ತಾರೆ. ಈಗ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ ಭಾವಗಳ ಆದ್ಮೇಲೆ ಔದಯಿಕ ಭಾವವನ್ನ ನೋಡ್ತಾ ಇದ್ದೆ. ಔದಯಿಕ ಭಾವದಲ್ಲಿ ಮೊದಲನೇದು ಗತಿ ಬರ್ತದೆ. 4 ಗತಿಗಳಲ್ಲಿ ಎಷ್ಟೆಷ್ಟು ಗುಣಸ್ಥಾನ ಆಗಬಹುದು ಅನ್ನೋದನ್ನ ನೋಡಿದ್ದೇವೆ. ಆಮೇಲೆ ಕಷಾಯಗಳ 4 ಬರ್ತವೆ. ಇವು ಕೂಡ ಔದಯಿಕ ಭಾವಗಳಾಗ್ತವೆ. ಕ್ರೋಧ, ಮಾನ, ಮಾಯಾ, ಲೋಭ. ಈ ಕಷಾಯಗಳ ಜೊತೆಗೆ, ಉದಯದ ಜೊತೆಗೆ ಎಷ್ಟೆಷ್ಟು ಗುಣಸ್ಥಾನಗಳನ್ನ ಸಾಧಿಸಬಹುದು ಅಥವಾ ಜೀವ ಹೊಂದಬಹುದು ಅನ್ನುವಂಥದ್ದನ್ನು ಕೂಡ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಂತಾಗಿದೆ. ಇನ್ನು ಮುಂದೆ ಔದಯಿಕ ಭಾವದ ಉಳಿದ ಭೇದಗಳನ್ನು ಕುರಿತು ಮುಂದೆ ಗ್ರಂಥಕಾರರು ಹೇಳ್ತಿದ್ದಾರೆ. ಅದರ ಅನುಸಾರವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋದು, ಮುಂದೆ ಓದಬೇಕು. ಔದಯಿಕ ವೇದ ಭಾವ 3. ಸ್ತ್ರೀ ವೇದ ಔದಯಿಕ ಭಾವ, ಪುರುಷ ವೇದ ಔದಯಿಕ ಭಾವ, ನಪುಂಸಕ ವೇದ ಔದಯಿಕ ಭಾವ. ಈ 3 1 ರಿಂದ 9ನೇ ಗುಣಸ್ಥಾನ. ಮುಂದೆ ಔದಯಿಕ ಭಾವಗಳಲ್ಲಿ ಗತಿ 4, ಕಷಾಯ 4, ಆಮೇಲೆ ಈಗ ವೇದ ಭಾವವನ್ನು ತಗೊಂಡಿದ್ದಾರೆ. ವೇದ ಭಾವ ಅಂತಂದ್ರೆ ಇಲ್ಲಿ ಲಿಂಗ ಅಂತ ಕೊಟ್ಟಿದ್ದಾರಲ್ಲ ಸೂತ್ರದಲ್ಲಿ, ಅದನ್ನೇ ಇಲ್ಲಿ ವೇದ ಭಾವ ಅಂತ ಕೊಟ್ಟಿದ್ದಾರೆ. ಸ್ತ್ರೀ ವೇದ,
ಪುರುಷ ವೇದ ನಪುಂಸಕ ವೇದ, ಅದೇ ಸ್ತ್ರೀಲಿಂಗ, ಪುರುಷಲಿಂಗ, ನಪುಂಸಕಲಿಂಗ, ಇವೆಲ್ಲ ಔದೈಕ ಭಾವ, ಕರ್ಮದ ಉದಯದ ಕಾರಣದಿಂದ ಈ ಪರ್ಯಾಯಗಳನ್ನ ಹೊಂದಿರುವ ನಾವುಗಳು ಈ ಪರ್ಯಾಯದಂತೆ ಭಾವಗಳನ್ನ ಮಾಡ್ತಿದ್ದೇವೆ. ಸ್ತ್ರೀ ಪರ್ಯಾಯದಲ್ಲಿ ಇರುವಾಗ ಸ್ತ್ರೀಯಂತೆ ಭಾವ ಮಾಡ್ತೇವೆ, ಪುರುಷ ಪರ್ಯಾಯದಲ್ಲಿ ಇರುವಾಗ ಪುರುಷನಂತೆ ಭಾವ ಮಾಡ್ತೇವೆ, ನಪುಂಸಕ ಪರ್ಯಾಯದಲ್ಲಿ ಇರುವಾಗ ನಪುಂಸಕರಂತೆ ಭಾವ ಮಾಡ್ತೇವೆ. ಇದು ಆಯಾ ವೇದ ಕರ್ಮದ ಉದಯದಿಂದ ಉಂಟಾಗಿರುವ ಭಾವಗಳಾಗ್ತದೆ. ಅದರಲ್ಲಿ ಮೊದಲನೇದು ಸ್ತ್ರೀ ವೇದ ಔದೈಕ ಭಾವ ಇದೆಯಲ್ಲ, ಇದು ಗುಣಸ್ಥಾನ 1ರಿಂದ 9ರವರೆಗೆ ಇರಲಿಕ್ಕೆ ಸಾಧ್ಯ. 1ನೇ ಗುಣಸ್ಥಾನದಲ್ಲಿ ತೀವ್ರ ರೂಪದಿಂದ ಇರಲಿಕ್ಕೆ ಸಾಧ್ಯ, ಮತ್ತು 9ನೇ ಗುಣಸ್ಥಾನದಲ್ಲಿ ಅತ್ಯಂತ ಮಂದರವಾಗಿ ಇರ್ತದೆ. ಅದರ ಮುಂದೆ ಈ ವೇದ ಇರುವುದಿಲ್ಲ. ಅಂದ್ರೆ ಈ ಔದೈಕ ಭಾವ, ವೇದ ಜನಿತ ಔದೈಕ ಭಾವ ಗುಣಸ್ಥಾನ 9ರ ತನಕ ಇದೆ. ಆಮೇಲೆ ಪುರುಷ ವೇದ ಔದೈಕ ಭಾವ ಏನಿದೆ, ಇದು ಕೂಡ ಗುಣಸ್ಥಾನ 1ರಿಂದ 9ರ ತನಕ ಇದೆ. ಅಂದ್ರೆ ಮಿಥ್ಯಾತ್ವದ ಗುಣಸ್ಥಾನದಿಂದ ಹಿಡ್ಕೊಂಡು ಶ್ರೇಣಿಯಲ್ಲಿ ಇರುವಂತಹ 9ನೇ ಗುಣಸ್ಥಾನವರ್ತಿ ಮುನಿ ಮಹಾರಾಜರ ತನಕನೂ ಈ ವೇದಗಳ ಉದಯದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ಕಷಾಯ ಇರುವುದರಿಂದ ಅದು ವೇದ ಉದಯಕ್ಕಿದೆ ಅಂತ ತಿಳ್ಕೊಬೇಕಾಗ್ತದೆ. ಆವಾಗ ಇದರದು ಕೂಡ ಗುಣಸ್ಥಾನ 9, ಇದು ಕೂಡ 9ರ ತನಕ ಇದೆ, ಅದರ ಮುಂದೆ ನಾಶ ಆಗ್ತದೆ. ನಪುಂಸಕ ವೇದದ ಔದೈಕ ಭಾವ, ನಪುಂಸಕ ವೇದದ ಉದಯ ಇರುವಾಗ ಜೀವದಲ್ಲಿ ಯಾವ ಭಾವ ಇರ್ತದೆಯೋ ಆ ಭಾವದ ಜೊತೆಗೆ ಗುಣಸ್ಥಾನ 1ರಿಂದ 9ರ ತನಕ ಸಾಧಿಸಬಹುದು. ಆದರೆ ಯಾವ ಭಾವಗಳಿಂದಲೂ ನನಗೆ ಏನನ್ನು ಮಾಡಲಾಗುವುದಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಇಲ್ಲಿ ಈ ಭಾವಗಳ ಉದಯ, ಈ ಕರ್ಮದ ಉದಯ ಇರುವಾಗಲೂ ಗುಣಸ್ಥಾನ 9ರ ತನಕ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಅಂದರೆ ಶ್ರೇಣಿ ಆರೋಹಣದ ಮಧ್ಯಮ ಸ್ಥಿತಿ ಅಂತಾನೆ ಕರೀಬಹುದು. ಅಲ್ಲಿ ತನಕ ಇವು ಉದಯಕ್ಕೆ ಇರಲು ಸಾಧ್ಯ ಅಂತ ಹೇಳಿದ್ದಾರೆ. ಮುಂದೆ ಮಿಥ್ಯಾದರ್ಶನ ಔದೈಕ ಭಾವ 12ನೇದು, ಅದು 1ನೇ ಗುಣಸ್ಥಾನ. ಅಜ್ಞಾನ ಔದೈಕ ಭಾವ 1ರಿಂದ 12ನೇ ಗುಣಸ್ಥಾನ. ಅಸಂಯಮ ಔದೈಕ ಭಾವ ಅದು 1, ಆ 1ರಿಂದ 4ನೇ ಗುಣಸ್ಥಾನ. ಅಸಿದ್ಧತ್ವ ಔದೈಕ ಭಾವ 1ರಿಂದ 14ನೇ ಗುಣಸ್ಥಾನ. ಮಿಥ್ಯಾದರ್ಶನ ಔದೈಕ ಭಾವ. ಮಿಥ್ಯಾದರ್ಶನ ಅಂತಂದ್ರೆ ದರ್ಶನ ಮೋಹನೀಯ ಕರ್ಮದ ಉದಯವಿರುವಾಗ, ಅದರಲ್ಲಿ ಮಿಥ್ಯಾತ್ವದ ಉದಯ ಇರುವಾಗ ಯಾವ ಭಾವ ಜೀವಕ್ಕೆ ಉಂಟಾಗ್ತಾ ಇದೆಯೋ ಅದು ಮಿಥ್ಯಾದರ್ಶನದ ಔದೈಕ ಭಾವ. ಅದು ಮಾತ್ರ ಗುಣಸ್ಥಾನ 1ರಲ್ಲಿ ಇರ್ತದೆ. ಇದು ಎಲ್ಲಾ ಸಂಸಾರಿ ಜೀವರಲ್ಲಿ ಇದ್ದಿರ್ತದೆ. ಯಾರ್ಯಾರು ಮಿಥ್ಯಾತ್ವದ ಜೊತೆಗೆ ಮಿಥ್ಯಾತ್ವದ ಉದಯದಲ್ಲಿ ಕರ್ಮದ ಉದಯ ಇದೆ ಯಾರ್ಯಾರಲ್ಲಿ, ಆ ಎಲ್ಲ ಸಮಸ್ತ ಜೀವಗಳಲ್ಲಿಯೂ ಗುಣಸ್ಥಾನ 1 ಇರ್ತದೆ. ಆಮೇಲೆ ಅಜ್ಞಾನ ಔದೈಕ ಭಾವವನ್ನ ಹೇಳಿದ್ದಾರೆ. ಅಜ್ಞಾನ ಕೂಡ 1 ಇದೆ. ಯಾವ ಅಜ್ಞಾನ ಯಾವ್ದಿದೆ ಅಂದ್ರೆ, ಎಲ್ಲಿ ತನಕ ಕೇವಲ ಜ್ಞಾನ ಆಗುವುದಿಲ್ಲ ಅಲ್ಲಿ ತನಕ ಎಲ್ಲ ಜೀವರನ್ನು ಅಜ್ಞಾನ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಗುಣಸ್ಥಾನ 1ರಿಂದ 12ರ ತನಕ ಅಜ್ಞಾನ ಇದೆ ಅಂತ ಹೇಳಿದ್ದಾರೆ. ನೋಡ್ರಿ, ಹಿಂದೆ ಕ್ಷಾಯೋಪಶಮಿಕ ಭಾವದಲ್ಲಿ ಅಜ್ಞಾನ ಇತ್ತು, ಅದು ಮಿಥ್ಯಾದರ್ಶನಕ್ಕೆ ಸಂಬಂಧಪಟ್ಟಂತಹ ಅಜ್ಞಾನ. ಅಲ್ಲಿ ಕೇವಲ ಮಿಥ್ಯಾತ್ವವನ್ನ ಅಜ್ಞಾನ ಅಂತ ಹೇಳಿದ್ದಾರೆ. ಇಲ್ಲಿ ಏನ್ ಹೇಳ್ತಿದ್ದಾರೆ, ಕೇವಲ ಜ್ಞಾನ ಆಗದೆ ಇರೋದೇ ಅಜ್ಞಾನ, ಕ್ಷಾಯೋಪಶಮಿಕ ಜ್ಞಾನದಲ್ಲಿರುವುದೇ ಅಜ್ಞಾನ ಅಂತ ಹೇಳಿದ್ದಾರೆ. ಇದು ಒಂದು ವ್ಯತ್ಯಾಸ ಇದೆ. ಈ ವ್ಯತ್ಯಾಸ ಗುಣಸ್ಥಾನ 1ರಿಂದ 12 ತನಕ ನೋಡ್ರಿ, ಮಿಥ್ಯಾ ದೃಷ್ಟಿಯನ್ನು, ಸಮ್ಯಕ್ ದೃಷ್ಟಿಯನ್ನು, ಮುನಿ ಮಹಾರಾಜರನ್ನು, ಮೋಹನೀಯ ಕರ್ಮವನ್ನ ನಾಶ ಮಾಡಿದವರನ್ನು ಈ 1 ಅಪೇಕ್ಷಾದಿಂದ ಒಂದೇ ಕ್ಯಾಟಗರಿನಲ್ಲಿ ಹಾಕಿ ಹೇಳಿದ್ದಾರೆ. ಅಜ್ಞಾನ ಔದೈಕ ಭಾವದಲ್ಲಿ ಕೂಡ್ತಾರೆ ಇವರೆಲ್ಲ. ಅಂದ್ರೆ
ಯಾವ ಅಪೇಕ್ಷಾದಿಂದ ಹೇಳ್ತಿದ್ದಾರೆ ಅದು ಭಾವ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. ಗುಣಸ್ಥಾನ 1ರಿಂದ 12 ಕೇವಲ ಜ್ಞಾನ ಆಗದಿರುವ ಕಾರಣದಿಂದ ಸಮಸ್ತ ಕೇವಲ ಜ್ಞಾನ ರಹಿತರಾದ ಜೀವಗಳು ಅಜ್ಞಾನಿಗಳು, ಈ ರೀತಿ ಹೇಳಿದ್ದಾರೆ. ಆಮೇಲೆ ಅಸಂಯಮ ರೂಪ ಔದೈಕ ಭಾವ ಹೇಳಿದ್ದಾರೆ. ಅಸಂಯಮ ಎಲ್ಲಿ ತನಕ ಇದೆ ಜೀವಕ್ಕೆ ಅಂದ್ರೆ ಸಂಪೂರ್ಣವಾಗಿ ಗುಣಸ್ಥಾನ 1ರಿಂದ 4 ತನಕ ಅಸಂಯಮ ಇದೆ. ಅಸಂಯಮದಲ್ಲಿ ಅವಿರತ ಸಮ್ಯಕ್ ದೃಷ್ಟಿನೂ ಇದ್ದಾರೆ, ಮಿಥ್ಯಾ ದೃಷ್ಟಿನೂ ಇದ್ದಾರೆ. ಯಾರ್ಯಾರಲ್ಲಿ ಸಂಯಮ ಇಲ್ಲ, ಕಿಂಚಿತ್ತೂ ಸಂಯಮ ಇಲ್ಲ, ಅವರೆಲ್ಲ ಅಸಂಯಮ ಔದೈಕ ಭಾವವನ್ನ ಹೊಂದಿದ್ದಾರೆ. ಔದಯ ಅಂದ್ರೆ ಆ ಕರ್ಮದ ಉದಯದ ಕಾರಣದಿಂದ ಅವರಲ್ಲಿ ಅಸಂಯಮ ಇದೆ, ಮತ್ತು ಅಸಂಯಮ ಇರುವ ಕಾರಣದಿಂದ ಅವರಲ್ಲಿ ಕರ್ಮದ ಉದಯ ಇದೆ. ಹೀಗೆ 2 ರೀತಿಯಿಂದ ತಿಳ್ಕೋಬೇಕಾಗ್ತದೆ. ಕರ್ಮದ ಉದಯದ ಭಾವ, ಯಾವ ಕರ್ಮದ ಉದಯದ ಭಾವ ಇದು? ಯಾವ ಕರ್ಮದ ಉದಯಿಕ? ಅಸಂಯಮಕ್ಕೆ ಕಾರಣವಾದದ್ದು ಯಾವುದು? ಚಾರಿತ್ರ ಮೋಹನೀಯ. ಚಾರಿತ್ರ ಮೋಹನೀಯದ ಉದಯ ಇರುವ ಕಾರಣ ಅಸಂಯಮ ಇರ್ತದೆ. ಅದರಲ್ಲಿ ಕಿಂಚಿತ್ತನ್ನು ನಾವು ಉದಯದಿಂದ ತೆಗೆದು ಹಾಕಲಿಲ್ಲವಾದ ಕಾರಣದಿಂದ ಅಸಂಯಮ ಸಂಪೂರ್ಣ ಇದೆ. ಅದಕ್ಕಾಗಿ ಸಂಪೂರ್ಣ ಅಸಂಯಮ ಎಲ್ಲಿ ತನಕ ಇದೆ ಅಂದ್ರೆ ಗುಣಸ್ಥಾನ 1ರಿಂದ 4 ತನಕ ಇದೆ. ಅಸಿದ್ಧತ್ವ ಉದೈಕ ಭಾವ, ನಾವು ಇನ್ನೂ ಸಿದ್ಧ ಭಗವಾನ್ ಆಗಿಲ್ಲದೆ ಇರೋದೇ ಒಂದು ಕರ್ಮದ ಉದಯ. ಸಿದ್ಧ ಭಗವಾನ್ ಎಲ್ಲಿ ತನಕ ಆಗಂಗಿಲ್ಲ ಅಲ್ಲಿ ತನಕ ನಮ್ಮ ಕರ್ಮದ ಉದಯ ಇದೆ ಅಂತ. ಅರಿಹಂತ ಭಗವಾನ್ ಆದ್ರೂ ಈ ಔದೈಕ ಭಾವ ಇದೆ. ಅರಿಹಂತ ಭಗವಾನರು ಕೂಡ ಸಿದ್ಧ ಭಗವಾನ್ ಅಲ್ಲ. ಸಿದ್ಧ ಭಗವಾನ್ ಆಗುವ ತನಕ ಕರ್ಮ ಇದೆ. ಅಘಾದಿ ಕರ್ಮಗಳಿದಾವೆ ಅರಿಹಂತ ಭಗವಾನರಲ್ಲಿ. ಅಘಾದಿ ಕರ್ಮಗಳ ಕಾರಣದಿಂದ ಅವರಲ್ಲಿ ಆ ಕರ್ಮದ ಉದಯ ನಡೀತಾ ಇದೆ. ಅದಕ್ಕಾಗಿ ಔದೈಕ ಭಾವ ಅವರಲ್ಲಿಯೂ ಇದೆ. ಯಾವ ಔದೈಕ ಭಾವ? ಅಸಿದ್ಧತ್ವ. ಸಿದ್ಧತ್ವವನ್ನ ಹೊಂದದಿರುವುದ ಅಲ್ಲಿ ಔದೈಕ ಭಾವ ಇದೆ. ಅದು ಕರ್ಮದ ಉದಯದ ಕಾರಣದಿಂದ ಅವರಲ್ಲಿ ಇನ್ನೂ ಸಿದ್ಧತ್ವ ಪ್ರಕಟ ಆಗಿಲ್ಲ. ಹೀಗೆ ಹೇಳ್ತಿದ್ದಾರೆ. ಇದು ಎಲ್ಲಿ ತನಕ ಅರಿಹಂತ ಅವಸ್ಥಾ ಇದೆ ಅಲ್ಲಿ ತನಕ. ಗುಣಸ್ಥಾನ 1ರಿಂದ 14 ಈ ಭಾವದಿಂದ ಸಮಸ್ತ ಸಂಸಾರಿ ಜೀವಗಳು ಒಂದೇ ಅಂತ ಹೇಳ್ತಿದ್ದಾರೆ. ಮಿಥ್ಯಾತ್ವವನ್ನು ಹೇಳ್ತಿದಾರಲ್ಲಿ, ಅಯೋಗಿ ಕೇವಲಿ ಗುಣಸ್ಥಾನವನ್ನು ಹೇಳ್ತಿದ್ದಾರೆ. ಯಾವ ಅಪೇಕ್ಷಾದಿಂದ ಇದೆಲ್ಲ ಒಂದು ಕೆಟಗರಿ ಹಾಕಿದ್ದಾರೆ ಅಂತಂದ್ರೆ ಅಸಿದ್ಧತ್ವ ಭಾವದ ಕಾರಣದಿಂದ. ಹೀಗೆ ಈ ಔದೈಕ ಭಾವಗಳಲ್ಲಿ ಅಂದ್ರೆ ಮಿಥ್ಯಾದರ್ಶನ ಒಂದಿದೆ, ಅಜ್ಞಾನ ಒಂದಿದೆ, ಅಸಂಯಮ ಒಂದಿದೆ, ಅಸಿದ್ಧತ್ವ ಒಂದಿದೆ. ನೋಡ್ರಿ, ಮಿಥ್ಯಾದರ್ಶನಕ್ಕೆ ಕಾರಣವಾದ ಕರ್ಮದ ಉದಯ ಯಾವುದು ಅಂದ್ರೆ ದರ್ಶನ. ಅಜ್ಞಾನಕ್ಕೆ ಕಾರಣವಾದ ಕರ್ಮ ಯಾವುದು? ಘಾತಿ ಕರ್ಮಗಳು. ಜ್ಞಾನಾವರಣ ಕರ್ಮ. ಅಸಂಯಮಕ್ಕೆ ಕಾರಣವಾದ ಕರ್ಮ ಚಾರಿತ್ರ ಮೋಹ. ಅಸಿದ್ಧತ್ವಕ್ಕೆ ಕಾರಣವಾದ ಕರ್ಮ ಘಾತಿ ಕರ್ಮಗಳು. ಇಲ್ಲಿ ಯಾವುದು ಬೇಕಾದರೂ ಆಗಿರುತ್ತದೆ. ಅರಿಹಂತರ ಅಪೇಕ್ಷದಿಂದ ಅಘಾತಿ ಕರ್ಮಗಳು, ಉಳಿದ ಸಂಸಾರಿ ಜೀವಿಗಳ ಅಪೇಕ್ಷದಿಂದ ಎಲ್ಲಾ ಕರ್ಮಗಳು. 8 ಕರ್ಮ. ಅಜ್ಞಾನ ಅಂದ್ರೆ ಅಲ್ಲಿ ಅಲ್ಪಜ್ಞಾನ ಅಂತ ಹೇಳ್ಬೋದಲ್ಲ? ಅಲ್ಪಜ್ಞಾನ ಇಲ್ಲಿ ಬರೋದಿಲ್ಲ. ಅಜ್ಞಾನ ಅಂದ್ರೆ ಅಜ್ಞಾನ. ನೋಡ್ರಿ, ಪ್ರಕಟ ಆಗಿಲ್ಲ, ಪೂರ್ಣತ ಜ್ಞಾನ ಪ್ರಕಟ ಆಗಿಲ್ಲ. ಇಲ್ಲಿ ಏನ್ ಕಥನ ಇದೆ ಅಂತಂದ್ರ 2 ವಿಷಯ ಇದೆ, 2 ಭಾವ ಇದಾವೆ. ಒಂದು ಕ್ಷಯೋಕ್ಷಮಿಕದಲ್ಲಿ ಅಜ್ಞಾನ ಇದೆ, ಇನ್ನೊಂದು ಔದೈಕದಲ್ಲೂ ಅಜ್ಞಾನ ಇದೆ. ಅಜ್ಞಾನ ಭಾವ ಯಾಕಿದೆ ಇಲ್ಲಿ? ಜ್ಞಾನಾವರಣ ಕರ್ಮದ ಉದಯ ಇದೆ. ಜ್ಞಾನಾವರಣ ಕರ್ಮದ ಉದಯ ಇರುವುದರಿಂದ ಅಜ್ಞಾನ ಇದೆ. ಅಂದ್ರೆ ಜ್ಞಾನ ಆವರಣ ಆಗಿರುವುದರ ಉದಯ ಇದೆ. ಜ್ಞಾನ ಮುಚ್ಚಿ ಹಾಕಿರುವುದರ ಉದಯ, ಆ ಕರ್ಮದ ಉದಯ ಇದೆ.
ಮುಚ್ಚಿ ಹಾಕಿದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬರುವುದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಿತ್ತು ಅಂದ್ರೆ ಎಲ್ಲಾದ್ರೂ ಒಂದೇ ಕಡೆ ಕೊಡ್ತಿದ್ರು. ಕ್ಷಾಯೋಪಶಮಿಕದಲ್ಲಿ ಮತ್ತು ಔದೈಕದಲ್ಲಿ ಎರಡೂ ಕಡೆ ಹೇಳುವ ಅವಶ್ಯಕತೆ ಇರಲಿಲ್ಲ. ಕ್ಷಾಯೋಪಶಮಿಕದಲ್ಲಿ ಹೇಳುವ ಅಪೇಕ್ಷೆ ಯಾವುದುದು ಅಂತಂದ್ರೆ ಸಮ್ಯಕ್ತ್ವದ ಅಪೇಕ್ಷದಿಂದ ಅಲ್ಲಿ ಅಜ್ಞಾನ, ಅಂದ್ರೆ ಮಿಥ್ಯಾತ್ವದ ಕಾರಣದಿಂದ ಅಜ್ಞಾನ. ಇಲ್ಲಿ ಜ್ಞಾನಾವರಣ ಕರ್ಮ ಇನ್ನೂ ನಷ್ಟವಾಗದಿರುವ ಕಾರಣವೇ ಇಲ್ಲಿ ಅಜ್ಞಾನ. ನೋಡ್ರಿ, ಕೇವಲ ಜ್ಞಾನವಾಗದ ತನಕ ತೀರ್ಥಂಕರ ಮುನಿರಾಜರು ಮೌನವೇ ಇರ್ತಾರೆ. 4 ಜ್ಞಾನಗಳು ಉತ್ಕೃಷ್ಟ ಸ್ಥಿತಿಯಲ್ಲಿ ಇರ್ತವೆ ಅವರಲ್ಲಿ. ಮತಿಶ್ರುತ, ಅವಧಿ, ಮನ, ಪರ್ಯಯ 4 ಚರಮ ಸೀಮೆಯನ್ನು ಹೊಂದಿರ್ತವೆ, ಉತ್ಕೃಷ್ಟ ಮಟ್ಟದಲ್ಲಿರ್ತವೆ. ಆದರೂ ಒಂದು ಅಕ್ಷರವನ್ನು ಹೇಳೋದಿಲ್ಲ. ಎಲ್ಲಿ ತನಕ ಪೂರ್ಣತೆ ಇಲ್ಲ ಅಲ್ಲಿ ತನಕ ಅದು ಅಜ್ಞಾನವೇ. ಅಲ್ಪನಾದರೂ ಅಂದುಕೊಳ್ಳಬಹುದು, ಜ್ಞಾನರಹಿತ ಅಜ್ಞಾನಿ ಅಂತಾನು ಹೇಳ್ಬಹುದು. ಆದ್ರೆ ಇದು ಕರ್ಮದ ಅಪೇಕ್ಷಾ ಕಾರಣದಿಂದ ಜ್ಞಾನರಹಿತ ಶಬ್ದ ಬಳಸ್ಬೇಕಾಗ್ತದೆ. ಯಾಕೆಂದ್ರೆ ಇಲ್ಲಿ ಅಲ್ಪಜ್ಞಾನಿ ಅಂತಂದ್ರೆ ಈ ಮಿಥ್ಯಾದೃಷ್ಟಿಗೂ ಕೂಡ ಜ್ಞಾನ ಇದೆಯಲ್ಲ, ಅವನನ್ನ ಏನಂತ ಹೇಳ್ಬೋದು? ಅಲ್ಪ ಅಂತಾನೆ. ಮತ್ತೆ ಇಬ್ರು ಅಲ್ಪಜ್ಞಾನಿ ಅಂತಂದ್ರೆ ವ್ಯತ್ಯಾಸ ಏನಾಯ್ತು? ಇಲ್ಲಿ 12ನೇ ಗುಣಸ್ಥಾನದ ಮುನಿ ಮಹಾರಾಜರು ಅಜ್ಞಾನಿ, ಅಲ್ಲಿ ಮಿಥ್ಯಾದೃಷ್ಟಿನೂ ಅಜ್ಞಾನಿ. ಯಾವ ಅಪೇಕ್ಷಾ? ಅವರು ಸ್ಪಂದನ ಬಯಸಿ ಅಜ್ಞಾನ ಅಂತಂದ್ರೆ ಇವಾಗ ಶುದ್ಧ ಕೇವಲಿಗಳಿರ್ತಲ್ಲ, ಅವನ ಅಜ್ಞಾನ ಅಂತ ಏನ್ ಕನ್ಸಿಡರ್ ಮಾಡ್ತೀರಾ? ಇಲ್ಲಿ ಶುದ್ಧ ಕೇವಲಿ ಅಲ್ಲ, ಮನ ಪರಿಜ್ಞಾನಿಗಳನ್ನು ಅಜ್ಞಾನಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಂದ್ರೆ ಅವ್ರಿಗೆ ಜ್ಞಾನ ಇರುತ್ತಲ್ಲ, ಹನ್ನೊಂದು ಅಂಗ ಅನ್ನ ಪೂರ್ವ ಇರುತ್ತಲ್ಲ ಬಯಸಿ. ಕರ್ಮದ ಕ್ಷಯ ಆದಲ್ವಾ, ಅಲ್ಲಿವರೆಗೂ ಅಜ್ಞಾನನೇ. ಜ್ಞಾನ ಪೂರ್ಣ ರೀತಿಯಿಂದ ಕ್ಷಯ ಆಗ್ಬೇಕು. ಅಂದ್ರೆ ಇವಾಗ ಶುದ್ಧ ಕೇವಲಿಗಳಿಗೆ ಪೂರ್ಣ ರೀತಿಯಿಂದ ಇದಾಗಿರಲ್ಲ ಅಂತನಾ? ಅರ್ಥನೇ ಗೊತ್ತಿಲ್ಲ. 2 ಕಡೆ ಅಜ್ಞಾನ ಹೇಳಿರುವ ಕಾರಣ ಏನು ಅಂತಂದ್ರ, ಒಂದು ಸಮ್ಯಕ್ತ್ವ ಇಲ್ಲದ ಕಾರಣದಿಂದ ಅದೊಂದು ಜೀವ ಅಜ್ಞಾನ. ಅದಕ್ಕೇನ ಯಾವ ಅರ್ಥ ತಗೊಳ್ತೀರಿ? ಅಜ್ಞಾನಿ ಅಂದ್ರೆ ಅದಕ್ಕೆ ಅಂದ್ರೆ ಜ್ಞಾನಿ ಅಂತ ಯಾರಿಗೆ ಕರಿತೀರಿ ಸಾಮಾನ್ಯ ಅಪೇಕ್ಷದಿಂದ? ಸಮ್ಯಕ್ ಕ್ಷಾಯೋಪಶಮಿಕ ಭಾವವನ್ನು ತಿಳಿಯುವಾಗ ಸಮ್ಯಕ್ ಜ್ಞಾನ ಮತ್ತು ಮಿಥ್ಯಾಜ್ಞಾನದ ಅಪೇಕ್ಷಾದಿಂದ ಅಜ್ಞಾನಿ ಜ್ಞಾನಿ ಅಂತ ಲೆಕ್ಕಕ್ಕೆ ಬರ್ತದೆ. ಸಮ್ಯಕ್ ಜ್ಞಾನಿ ಅಂದ್ರ ಪೂರ್ಣ ಜ್ಞಾನಿ, ಮಿಥ್ಯಾಜ್ಞಾನಿ ಅಂದ್ರ ಅಲ್ಪಜ್ಞಾನಿ. ಅರ್ಥ ಬರ್ತದೇನು? ಬರೋದಿಲ್ಲ. ಇನ್ನು ಇಲ್ಲಿ 2 ಅಪೇಕ್ಷಾ ತಗೋಬೇಕಿಲ್ಲಿ. ಜ್ಞಾನಾವರಣ ಕರ್ಮ ಇರುವಾಗ, ಜ್ಞಾನಾವರಣ ಕರ್ಮ ಇಲ್ಲದೆ ಇರುವಾಗ. ಜ್ಞಾನಾವರಣ ಕರ್ಮ ಇರುವಾಗ ಅಜ್ಞಾನಿ, ಜ್ಞಾನಾವರಣ ಕರ್ಮ ಇಲ್ಲದೆ ಇರುವಾಗ ಜ್ಞಾನಿ. ಇಷ್ಟೇ ಲೆಕ್ಕ ಬರೋದಿಲ್ಲ. ಇನ್ನು ಅಜ್ಞಾನಕ್ಕೆ ಅಲ್ಪಜ್ಞಾನ ಅಂತ ತಗೊಳ್ಳುವಂತಹ ಪ್ರಸಂಗಗಳು ಅಲ್ಲಲ್ಲಿ ಬೇರೆ ಬೇರೆ ರೀತಿ ಬರ್ತಿರ್ತವೆ. ಯಾರು ಯಾವ ಕಥನದಲ್ಲಿ ಏನು ಹೇಳ್ತಿದ್ದಾರೆ ಅಲ್ಲಿ ಆ ಅಪೇಕ್ಷಾವನ್ನ ತಿಳ್ಕೊತಾರೆ. ತಿಳಿತ್ರಿ? ಯಾಕೆಂದ್ರೆ ಇಲ್ಲಿ ಒಂದು ವೇಳೆ 4ರಿಂದ 12 ಒಂದು ಕೊಟ್ಟಿದ್ರು ಅಂತಂದ್ರೆ ಔದೈಕ ಭಾವದ ಅಜ್ಞಾನಕ್ಕೆ, ಇಲ್ಲಿ ಅಲ್ಪಜ್ಞಾನಿ ಅಂತ ಅರ್ಥ ತಗೋಬೋದಿತ್ತು. ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಎಲ್ಲಿ ತನಕ ಕೊಟ್ಟಿದ್ದಾರೆ? 1ನೇ ಗುಣಸ್ಥಾನನೂ ಹಿಡ್ಕೊಂಡಿದ್ದಾರೆ, 12ನೇ ಗುಣಸ್ಥಾನನೂ ಹಿಡ್ಕೊಂಡಿದ್ದಾರೆ. ಇಲ್ಲಿ ಸಮ್ಯಕ್ ದೃಷ್ಟಿನೂ ಇದ್ದಾರೆ, ಮಿಥ್ಯಾ ದೃಷ್ಟಿನೂ ಇದ್ದಾರೆ, ಶುದ್ಧ ಕೇವಲಿನೂ ಇದ್ದಾರೆ, ಮನ ಪರಿಜ್ಞಾನಿನೂ ಎಲ್ಲರೂ ಸೇರ್ಕೊಂಡಿದ್ದಾರೆ. ಟೋಟಲ್ ಕಾಮನ್ ಅಪೇಕ್ಷಾದಿಂದ ಅಜ್ಞಾನಿ ಇವರೆಲ್ಲ. ತಿಳಿದ್ರಿ? ತಿಳಿತ ಬಯಸಿ ಮುಂದೆ ಲೇಷ್ಯ ಔದೈಕ ಭಾವ 6. ಕೃಷ್ಣಲೇಷ್ಯ ಔದೈಕ ಭಾವ, ನೀಲಲೇಷ್ಯ ಔದೈಕ ಭಾವ, ಕಾಪೋತಲೇಷ್ಯ ಔದೈಕ ಭಾವ 1ರಿಂದ 4ನೇ ಗುಣಸ್ಥಾನದವರೆಗೆ.
ಲೇಷಗಳು ಕೂಡ ಕರ್ಮಜನಿತ ಭಾವಗಳಾಗಿವೆ. ಕರ್ಮದ ಉದಯದ ಕಾರಣದಿಂದ ಲೇಷಗಳ ಕೆಲಸ ಏನು ಅಂತಂದ್ರೆ ಕಷಾಯಗಳಿಗೆ ಪೂರಕವಾಗಿ ಜೀವದ ಪರಿಣಾಮಗಳನ್ನ ಅನುಸರಿಸಿ ಏನು ಒಂದು ಕರ್ಮಗಳನ್ನ ಬಳಿಯುವಂತಹ ಕೆಲಸ ಮಾಡ್ತಾ ಇದೆಯೋ ಅದಕ್ಕೆ ಲೇಷ ಅಂತ ಕರೀತಾರೆ. ಈಗ ಹೆಂಗ್ ಮನೆ ಗೋಡೆಗಳಿಗೆ ಸುಣ್ಣ ಸಾರಿಸ್ತೇವೆ, ಬಣ್ಣ ಸಾರಿಸ್ತೇವಲ್ಲ, ಆ ರೀತಿಯ ಕೆಲಸ ಮಾಡ್ತದೆ ಅಂತ ತಿಳ್ಕೊಡಿ. ಇದು ಕೂಡ ಕರ್ಮದ ಕಾರಣದಿಂದ, ಯಾವ ಕರ್ಮ, ಯಾವುದಾದರೂ ಕರ್ಮದ ಕಾರಣದಿಂದ, ಯಾವ ಕರ್ಮದ ಉದಯದಲ್ಲಿ ನಾವು ಯಾವ ಲೇಷಗಳನ್ನ ಮಾಡ್ತೇವೆ, ಕ್ರೂರ ಪರಿಣಾಮ ಮಂದ ಪರಿಣಾಮಗಳನ್ನ ಮಾಡ್ತೇವೋ ಆ ಅಪೇಕ್ಷಾದಿಂದ ಅದು ಅಲ್ಲಿ ಆ ರೀತಿಯ ಲೇಷಗಳಾಗ್ತವೆ. ಒಟ್ಟು ಲೇಷಗಳು ಆರಿದಾವೆ: ಕೃಷ್ಣಲೇಷೆ, ನೀಲಲೇಷೆ, ಕಾಪೂತಲೇಷೆ, ಪೀತಲೇಷೆ, ಪದ್ಮಲೇಷೆ, ಶುಭ್ರಲೇಷೆ. ಕೃಷ್ಣಲೇಷ ಔದೈಕ ಭಾವ ಅಂತ ಹೇಳಿದ್ದಾರೆ ಮೊದಲಿಗೆ. ಕೃಷ್ಣಲೇಷ ಅಂದ್ರೆ ಅತ್ಯಂತ ತೀವ್ರ ಕ್ರೂರ ಪರಿಣಾಮವುಳ್ಳಂತಹ ಜೀವರುಗಳಲ್ಲಿ ಕೃಷ್ಣಲೇಷ ಅಂತ ಹೇಳಿದ್ದಾರೆ. ಇದು ಎಲ್ಲಿ ತನಕ ಇರ್ಲಿಕ್ಕೆ ಸಾಧ್ಯತೆ ಅಂತಂದ್ರೆ ಅಸಂಯಮದ ಜೊತೆಗೆ ಮಾತ್ರ ಇರಲಿಕ್ಕೆ ಸಾಧ್ಯ. ಸಂಯಮದ ಜೊತೆಗೆ ಈ ಭಾವ ಬರೋದಿಲ್ಲ, ಈ ರೀತಿ ಕ್ರೂರತೆ ಬರೋದಿಲ್ಲ. ಗುಣಸ್ಥಾನ ಒಂದರಿಂದ ಅಂದ್ರೆ ಮಿಥ್ಯಾ, ಅದರಲ್ಲೂ ಕೂಡ ಮಿಥ್ಯಾದೃಷ್ಟಿಗಳಲ್ಲಿರುವ ಕೃಷ್ಣಲೇಷ ಅತ್ಯಂತ ತೀವ್ರವಾಗಿದೆ. ಅವಿರತ ಸಮ್ಯಕ್ ದೃಷ್ಟಿಗಳಲ್ಲಿ ಅಷ್ಟು ತೀವ್ರವಾಗಿಲ್ಲ, ಕಡಿಮೆ ಪ್ರಮಾಣದಲ್ಲಿದೆ. ಆಮೇಲೆ ನೀಲಲೇಷ, ಇದು ಕೂಡ ಅಸಂಯಮದ ಜೊತೆಗೆ ಇರುವಂತ ಲೇಷ. ಇದು ಅಷ್ಟು ಕ್ರೂರ ಅಲ್ಲ, ಕೃಷ್ಣಲೇಷ ಎಷ್ಟು, ಅದಕ್ಕಿಂತ ಸ್ವಲ್ಪ ಕಡಿಮೆ ತೀವ್ರತೆ, ಆದ್ರೆ ಉಳಿದವುಗಳಿಗಿಂತ ಹೆಚ್ಚು ತೀವ್ರತೆ. ಅವಾಗ ಇದ್ರದ್ದು ಕೂಡ ಗುಣಸ್ಥಾನ ಮಿಥ್ಯಾತ್ವ ಹೆಚ್ಚಂದ್ರೆ ಅವಿರತ ಸಮ್ಯಕ್ತ್ವದ ತನಕ ಆಗ್ತದೆ. ಮಿಥ್ಯಾತ್ವದಲ್ಲಿ ತೀವ್ರ ರೂಪದಿಂದ, ಅವಿರತ ಅವಸ್ಥೆಯಲ್ಲಿ ಮಂದ ರೂಪದಿಂದ ಇರಬಹುದು. ಆಮೇಲೆ ಕಾಪೋತಲೇಷೆ ಔದೈಕ ಭಾವ, ಇದು ಕೂಡ ಅವಿರತ ಅವಸ್ಥೆಯ ತನಕ ಅಂದ್ರೆ ಅಸಂಯಮದ ಜೊತೆಗೇನೆ ಆಗುವಂತ ಭಾವ. ಗುಣಸ್ಥಾನ ಒಂದರಿಂದ ಅವಿರತ ಸಮ್ಯಕ್ತ್ವ ನಾಲ್ಕನೇ ಗುಣಸ್ಥಾನದ ತನಕ ಕರ್ಮದ ಉದಯದ ಜೊತೆಗೆ ಅಂದ್ರೆ ಈ ಲೇಷೆಯ ಕರ್ಮದ ಉದಯದ ಕಾರಣದಿಂದ ಭಾವ ಉಂಟಾಗಿರ್ತದೆ. ಇವುಗಳನ್ನ ವರ್ಣಗಳ ಅಪೇಕ್ಷಾದಿಂದಲೂ ಹೇಳಬಹುದು. ಕೃಷ್ಣ ಅಂದ್ರೆ ಅತ್ಯಂತ ಕಪ್ಪು, ನೀಲ ಅಂದ್ರೆ ನೀಲ ವರ್ಣದ್ದು, ಕಾಪೋತ ಅಂದ್ರೆ ಪಾರಿವಾಳ ವರ್ಣದ್ದು, ಪೀತ ಅಂದ್ರೆ ಸ್ವರ್ಣ ವರ್ಣದ್ದು, ಹಳದಿ ಬಣ್ಣದ್ದು, ಪದ್ಮ ಅಂದ್ರೆ ಕಮಲ ವರ್ಣದ್ದು, ಶುಕ್ಲ ಅಂದ್ರೆ ಶುಭ್ರವಾದದ್ದು, ಶುಭ್ರ ವರ್ಣದ್ದು. ವರ್ಣಗಳ ಅಪೇಕ್ಷಾದಿಂದನೂ ತಿಳ್ಕೋಬಹುದು, ಭಾವಗಳ ಅಪೇಕ್ಷಾದಿಂದನೂ ತಿಳ್ಕೋಬಹುದು. ಎರಡೂ ಪ್ರಕಾರದಿಂದ ಹೇಳಿದರು. ಹಾಗಾಗಿ ಈ ಮೂರು ಲೇಷಗಳನ್ನ ಅಂದ್ರೆ ಕೃಷ್ಣ, ನೀಲ, ಕಾಪೋತ, ಈ ಮೂರು ಲೇಷಗಳನ್ನ ಅಶುಭ ಲೇಷಾಭಾವಗಳು ಅಂತ ಕರೆದಿದ್ದಾರೆ. ಈ ಅಶುಭ ಲೇಷಾಭಾವಗಳು ಕೇವಲ ಅವಿರತ ಅವಸ್ಥೆಯವರೆಗೆ ಅಂದ್ರೆ ಅಸಂಯಮದಲ್ಲಿ ಇರುವಷ್ಟು ಕಾಲ ಮಾತ್ರ ಇವು ಜೀವದಲ್ಲಿ ಉತ್ಪನ್ನ ಆಗಲಿಕ್ಕೆ ಸಾಧ್ಯ ಅಂತ ತಿಳ್ಕೋಬೇಕು. ಪೀತಲೇಷ ಔದೈಕ ಭಾವ. ಒಳ್ಳೆದು ಇವತ್ತು ಒಂದ್ಸರಿ ಇಮಿಡಿಯೇಟ್ ಕೃಷ್ಣ ಕಾಪೋತ ಬಂದ್ಬಿಡುತ್ತೆ, ಅವಾಗ ಮಿಶ್ರ ಲೇಷೆ ಅಂತಾನು ಅನ್ಕೋಬೋದಲ್ಲ ಯೋಚನೆ? ಏನು? ಒಂದ್ಸರಿ ಶುದ್ಧವಾಗಿರುತ್ತೆ ಮನ್ಸು, ಒಂದ್ಸರಿ ನೀಲ ಲೇಷೆ ಉಂಟಾಗುತ್ತೆ ಮನ್ಸಲ್ಲಿ, ಅವಾಗ ಮಿಶ್ರ ಲೇಷೆ ಅಂತ ಅನ್ಕೋಬೋದಾ? ಮಿಶ್ರ ಆಗೋದಿಲ್ಲ. ಇವು ಒಂದ ಅಂತರ್ಮೂರ್ತಕ್ಕೆ ಇವು ಚೇಂಜ್ ಆಗ್ತಿರ್ತವೆ, ಪ್ರತಿ ಟೈಮ್ದಲ್ಲೂ ಚೇಂಜ್ ಇರ್ತದೆ. ಯಾವಾಗ ಯಾವ ಭಾವ ಮಾಡ್ತೀರಿ ಆ ರೀತಿ ಆ ಲೇಷ ಇರ್ತದೆ. ನೀವು ಎಷ್ಟು ಸ್ಪೀಡ್ ಭಾವ ಚೇಂಜ್ ಮಾಡ್ತೀರಿ ಅಷ್ಟು ಸ್ಪೀಡ್ ಲೇಷನೂ ಚೇಂಜ್ ಆಗ್ತದೆ. ವಂದನಾ ಭಯ್ಯಜಿ, ಇವಾಗ ಅಂದ್ರೆ ಚಾಯಿಕ ಸಮ್ಯಕ್ ದೃಷ್ಟಿಗೆ ಯಾವ ಲೇಷ ಇರ್ಬೋದು? ಅವಿರತ ಸಮ್ಯಕ್ತ್ವ ಇರುವ ತನಕ ಯಾವ್ದು ಬೇಕಾದ್ರೂ ಇರ್ಬೋದು. 6 ಇರ್ಲಿಕ್ಕೆ 6ರಲ್ಲಿ ಯಾವ್ದು ಬೇಕಾದ್ರೂ ಇರ್ಬೋದು. ಅಂದ್ರೆ ಕೃಷ್ಣ ಲೇಷನೇ ಇರ್ಬೋದು ಅಂದ್ರೆ ಇರ್ಬೋದು. ನರಕದಲ್ಲಿ ಕೃಷ್ಣ ಲೇಷಧಾರಿ ಇರ್ಬೋದು.
ನರಕಕ್ಕೆ ಹೋಗುವಂತಹ ಕಾರ್ಯಗಳ ಆಗ್ಲಿಕ್ಕೆ ನೋಡಿ, ಶಾಯಿಕ ಸಮ್ಯಕ್ ದೃಷ್ಟಿ ಅಪೇಕ್ಷಾದಿಂದ ನರಕದಲ್ಲಿಯೂ ಕೃಷ್ಣ ಲೇಷ ಇಲ್ಲ, ಆದ್ರೆ ಸಮ್ಯಕ್ ದರ್ಶನದ ಅಪೇಕ್ಷಾದಿಂದ ಕೃಷ್ಣ ಲೇಷ ಇದೆ. ಯಾಕೆಂದ್ರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಒಂದನೇ ನರಕದಕ್ಕಿಂತ ಕೆಳಗಡೆ ಹೋಗುವುದಿಲ್ಲ, ಕರೆಕ್ಟ್. ಹಾಗಾಗಿ ಒಂದೇ ನರಕದಲ್ಲಿ ಕಾಬೋದ ಲೇಷ ಇದೆ. ಆದ್ರೆ ಮಾತ್ರ ಸಮ್ಯಕ್ ದರ್ಶನದ ಅಪೇಕ್ಷಾ ತಗೊಂಡೆವು, ಅಲ್ಲಿ ಯಾವುದೇ ಸಮ್ಯಕ್ತ್ವದ ಅಪೇಕ್ಷಾ ತಗೊಂಡ್ರೆ ಯಾವ್ದು ಬೇಕಾದ್ರೂ ಲೇಷದ ಸಮ್ಯಕ್ ದೃಷ್ಟಿ ಆಗಿರಬಹುದು, ಯಾವ ಲೇಷನೂ ಇರಬಹುದು ಅವಿರತ ಅವಸ್ಥೆಯಲ್ಲಿ. ಪೀತಲೇಶ ಔದೈಕ ಭಾವ 1ರಿಂದ 7ನೇ ಗುಣಸ್ಥಾನ, ಪದ್ಮಲೇಶ ಔದೈಕ ಭಾವ 1ರಿಂದ 7ನೇ ಗುಣಸ್ಥಾನ, ಶುಕ್ಲಲೇಶ ಔದೈಕ ಭಾವ 1ರಿಂದ 13ನೇ ಗುಣಸ್ಥಾನ. ಪೀತಲೇಶೆ, ಪೀತ, ಪದ್ಮ, ಶುಕ್ಲ ಈ 3 ಲೇಷಗಳು ಶುಭ ಲೇಷಗಳು ಅಂತ ಅನ್ನಿಸ್ಕೊಂಡೆವು. ಅಂದ್ರೆ ಶುಭ ಪ್ರವೃತ್ತಿ ಇರುವಾಗ ಈ ಶುಭ ಲೇಷಗಳು ಆಗ್ತವೆ. ಪೀತಲೇಷಾಧಾರಿಯ ಔದೈಕ ಭಾವ, ಪೀತಲೇಷ ರೂಪದ ಔದೈಕ ಭಾವ ಗುಣಸ್ಥಾನ 1ರಿಂದ 7ರ ತನಕ, ಅಂದ್ರೆ ಮಿಥ್ಯಾ ದೃಷ್ಟಿಯ ಅಪೇಕ್ಷಾದಿಂದ ಹಿಡ್ಕೊಂಡು ಮುನಿ ಮಹಾರಾಜರ ತನಕ, 7ನೇ ಗುಣಸ್ಥಾನವರ್ತಿ ಮುನಿ ಮಹಾರಾಜರ ತನಕನೂ ಪೀತಲೇಷ ಎಲ್ಲಿ ಬೇಕಾದ್ರೂ ಇರ್ಬೋದು. ಅಂದ್ರೆ ಮಿಥ್ಯಾ ದೃಷ್ಟಿಯಲ್ಲಿ ಮಂದ ರೂಪದಿಂದ, ಅಂದ್ರೆ ಅಷ್ಟೊಂದು ವಿಶುದ್ಧಿ ಅಪೇಕ್ಷಾದಿಂದ ಮಂದವಾಗಿರ್ತದೆ. ಗುಣಸ್ಥಾನ ಹೆಚ್ಚಾದಾಗೆ ಈ ವಿಶುದ್ಧಿ ಹೆಚ್ಚಾಗ್ತದೆ ಶುಭಲೇಷಗಳು. ಅಂದ್ರೆ 7ನೇ ಗುಣಸ್ಥಾನದಲ್ಲಿ ಅತ್ಯಧಿಕ ವಿಶುದ್ಧಿ ಉಳ್ಳಂತ ಪೀತಲೇಷ ಇರ್ತದೆ. ಆಮೇಲೆ ಪದ್ಮಲೇಷ ಔದೈಕ ಭಾವಗಳು ಕೂಡ ಗುಣಸ್ಥಾನ 7ರ ತನಕ, 1ರಿಂದ 7ರ ತನಕ ಮಿಥ್ಯಾ ದೃಷ್ಟಿಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ, ಮುಂದಿನ ಗುಣಸ್ಥಾನಗಳಲ್ಲಿ 1ಕ್ಕಿಂತ ಹೆಚ್ಚಿನ ರೂಪದಲ್ಲಿ ಹೆಚ್ಚಾಗ್ತಾ ಹೋಗ್ತವೆ. ಗುಣಸ್ಥಾನ 7ರಲ್ಲಿ ಉತ್ಕೃಷ್ಟ ಸ್ಥಿತಿಯನ್ನ ಹೊಂದಿರ್ತವೆ ಪದ್ಮಲೇಷವು. ಇನ್ನು ಶುಕ್ಲಲೇಷವು ಕೂಡ ಕರ್ಮಜನಿತ ಭಾವ ಇದೆ. ಇದು ಕೂಡ ಮಿಥ್ಯಾ ದೃಷ್ಟಿಯಿಂದ ಹಿಡ್ಕೊಂಡು ಅರಿಹಂತ ಭಗವಾನರ ತನಕ ಇದೆ. ಗುಣಸ್ಥಾನ 1ರಲ್ಲಿ ಕಡಿಮೆ ಪ್ರಮಾಣದಿಂದಲೂ ಉತ್ತರೋತ್ತರ ಗುಣಿತ ರೂಪದಿಂದ ವಿಶುದ್ಧಿ ಹೆಚ್ಚುತ್ತಾ ಸಯೋಗ ಕೇವಲಿ ಅರಿಹಂತ ಭಗವಾನರ ತನಕ, ಯೋಗ ಸಹಿತ ಅರಿಹಂತ ಭಗವಾನರ ತನಕ ಈ ಶುಕ್ಲಲೇಷೆ ಪರಮೋತ್ಕೃಷ್ಟ ಸ್ಥಿತಿಯನ್ನ ಹೊಂದಿ ಅಷ್ಟು ವಿಶುದ್ಧವುಳ್ಳ ಭಾವವಾಗಿ ಇರ್ತದೆ. ಹೀಗೆ ಈ 6 ಲೇಷಗಳು ಕೂಡ ಔದೈಕ ಕರ್ಮ ಜನಿತ ಭಾವಗಳು ಅಂತ ಹೇಳಿದ್ದಾರೆ. ತಿಳಿದು ಜಯೇಂದ್ರ ಬೈನಿ ಈ ವಿಷಯ ಚರ್ಚೆ ಉಂಟಲ್ಲ, ನನಗೆ ಈ ನಮ್ಮ ಲೌಕಿಕ ವಿದ್ಯಾಭ್ಯಾಸದ ಒಂದು ದೃಷ್ಟಾಂತ ಕೊಡ್ಬೋದೇನು ಅನ್ಸುತ್ತದೆ. ನಾವು ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ತೇರ್ಗಡೆ ಆಗಬೇಕಾದ್ರೆ ಮಿನಿಮಮ್ ಅಗ್ರಿಗೇಟ್ 30 ಮಾರ್ಕ್ಸ್ ಆದ್ರೂ ಬರ್ಬೇಕಾಗಿರುತ್ತೆ. ಆ 30 ಮಾರ್ಕ್ಸ್ ಕೆಳಗಡೆ ಬಂದವರು ಎಲ್ಲರೂ ಫೈಲ್ ಅಂತಾನೆ ಹೇಳ್ತೀವಿ. 1 ಮಾರ್ಕ್ಸ್ ತೆಗೆದಿರೋರು ಇರ್ಲಿ, 10 ಮಾರ್ಕ್ಸ್ ತೆಗೆದಿರೋರು ಇರ್ಲಿ, 29 ಮಾರ್ಕ್ಸ್ ತೆಗೆದಿರೋರು ಇರ್ಲಿ, ಫೈಲ್ ಅಂತೆಲ್ಲ ಹೇಳ್ತೀವಿ. ಆ ರೀತಿಯ ಒಂದು ದೃಷ್ಟಾಂತ ಬಂದಿತ್ತ ಬಯಲಿ ಇಲ್ಲಿ ಏನು ಕೇವಲ ಕೆಳಗಡೆ ಅಜ್ಞಾನಿಗಳೇ ಅನ್ನೋ ಇದಕ್ಕೆ ತಿಳ್ಕೋಬಹುದು. ಕೇವಲ ಜ್ಞಾನ ಆಗದೆ ಇರೋರೆಲ್ಲ ಅಜ್ಞಾನಿ ಔದೈಕ ಭಾವದ ಅಪೇಕ್ಷಾದಿಂದ. ಅದೇ ಅಗ್ರಿಗೇಟ್ ಮಾರ್ಕ್ಸ್ 30 ಮಾರ್ಕ್ಸ್ ಯಾರು ತೆಗೆದಿಲ್ಲ ಅವರೆಲ್ಲರೂ ಫೈಲ್ ಅಂತೆಲ್ಲ ಇರ್ತೀವಿ. ಅವ್ರು 29 ತೆಗೆದಿದ್ರು ಈ ಫೈಲ್. ಕೇವಲ ಜ್ಞಾನ ಆಗದಿರುವ ತನಕ, ಆಗದಿರುವ ತನಕ ಎಲ್ಲಾ ಜೀವರು ಅಜ್ಞಾನಿ. ಮತ್ತು ಕ್ಷಾಯೋಪಶಮಿಕ ಭಾವದ ಅಪೇಕ್ಷಾದಿಂದ ಸಮ್ಯಕ್ ದರ್ಶನ ಇಲ್ಲದಿರುವ ತನಕ ಅಜ್ಞಾನ. ಎರಡನ್ನೂ ಆಯಾ ಸಂದರ್ಭದಲ್ಲಿ ತಿಳಿದುಕೊಳ್ಳುವುದು. ಪ್ರಯೋಜಿ ಶುಕ್ಲಲೇಷ ಆದಾಗ 1ರಿಂದ 13ನೇ ಗುಣಸ್ಥಾನಲ್ರಿ? ಹೌದು. ಅಂತ 14ನೇ ಅನಿತರಾಗ ಏನ್ ಮಾಡ್ಲಿಲ್ಲ. 14ರಲ್ಲಿ ಲೇಷರಹಿತ ಅವಸ್ಥಾ ಇದೆ. ಅಲ್ಲಿ ಯಾವುದೇ ಲೇಷನೂ ಇಲ್ಲ, ಯಾವುದೇ ಯೋಗನೂ ಇಲ್ಲ, ಯಾವ ಲೇಷನೂ ಇಲ್ಲ, ಅಲ್ಲೇನೂ ಇಲ್ಲ.
ಪಾರಿಣಾಮಿಕ ಭಾವ 3, ಜೀವತ್ವ ಪಾರಿಣಾಮಿಕ ಭಾವ, ಭವ್ಯತ್ವ ಪಾರಿಣಾಮಿಕ ಭಾವ 1ರಿಂದ 14 ಗುಣಸ್ಥಾನ, ಅಭವ್ಯತ್ವ ಪಾರಿಣಾಮಿಕ ಭಾವ ಗುಣಸ್ಥಾನ 1ರಲ್ಲಿ. ಪಾರಿಣಾಮಿಕ ಭಾವಗಳು ಅಂದರೆ ಗತಿ 4, ಕಷಾಯ 4, ಮಿಥ್ಯಾದರ್ಶನ, ಅಜ್ಞಾನ, ಅಸಂಯಮ, ಅಸಿದ್ಧತ್ವ, ಲೇಷಗಳು. ಹೀಗೆ 21 ಔದೈಕ ಭಾವಗಳ ಆದ ಮೇಲೆ ಮತ್ತೊಂದು ವಿಷಯವನ್ನು ನಾವು ನೋಡಬೇಕಾದದ್ದು ಪಾರಿಣಾಮಿಕ ಭಾವಗಳು. ಪಾರಿಣಾಮಿಕ ಭಾವಗಳು ಅಂತಂದ್ರೆ ಯಾವುದೇ ಕರ್ಮದ ಅಪೇಕ್ಷೆ ಇಲ್ಲದೆ ಜೀವದಲ್ಲಿ ಸಹಜ ರೂಪದಿಂದ ಇರುವಂತಹ ಪರಿಣಮಿಸುವಂತಹ ಭಾವಗಳನ್ನ ಪಾರಿಣಾಮಿಕ ಭಾವಗಳು ಅಂತ ಹೇಳ್ತಾರೆ. ಅವು 3 ಪ್ರಕಾರದ್ದು ಅಂತ ಹೇಳಿದ್ದಾರೆ. ಒಂದು ಜೀವಿಯ ಜೀವತ್ವ ಪಾರಿಣಾಮಿಕ ಭಾವ, ಆಮೇಲೆ ಭವ್ಯತ್ವ ಪಾರಿಣಾಮಿಕ ಭಾವ, ಅಭವ್ಯತ್ವ ಪಾರಿಣಾಮಿಕ ಭಾವ. ಅದರಲ್ಲಿ ಮೊದಲನೇದು ಜೀವತ್ವ ಪಾರಿಣಾಮಿಕ ಭಾವ. ನೋಡ್ರಿ, ಜೀವತ್ವ ಪಾರಿಣಾಮಿಕ ಭಾವ 1ರಿಂದ 14ನೇ ಗುಣಸ್ಥಾನದ ತನಕ ಇದೆ ಅಂತ ಹೇಳಿದ್ದಾರೆ. ಜೀವಿ ತನ್ನ ಚೇತನಾ ಲಕ್ಷಣಗಳಿಂದ, ಚೇತನಾ ಶಕ್ತಿಯಿಂದ ಜೀವಿಸ್ತದೆ. ಜೀವಿಗೆ ಜೀವಂತವಾಗಿರಲು ಬೇರೆ ಯಾವುದರ ಆಧಾರ ಬೇಕಿಲ್ಲ. ಯಾಕೆ ಬೇಕಿಲ್ಲ ಅಂದ್ರೆ ಅದರಲ್ಲಿ ಜೀವತ್ವದ ರೂಪದ ಜೀವಂತವಾಗಿರುವಂತೆ ಪರಿಣಮಿಸುವ ಶಕ್ತಿ ಅದಕ್ಕೆ ಸಹಜವಾಗಿದೆ. ಇನ್ನು ಇಲ್ಲಿ ಸತ್ತು ಮತ್ತೆ ಬೇರೆ ಕಡೆ ಹುಡ್ತೇವಲ್ಲ, ಇದಕ್ಕೇನನ್ನೋದು, ಇದು ಜೀವ ಸಾಯುವುದಿಲ್ಲ. ಜೀವ ಇಲ್ಲಿಯೂ ಪರಿಣಮಿಸ್ತಾ ಇದೆ, ಜೀವ ಬೇರೆ ಕಡೆನೂ ಪರಿಣಮಿಸ್ತಾ ಇದೆ. ಶರೀರವನ್ನು ಬಿಟ್ಟು ಹೋಗಿದೆ ಅಷ್ಟೇ, ಅದು ಸತ್ತಿಲ್ಲ. ಹಾಗಾಗಿ ಅದು ಜೀವಿಸ್ತಾನೆ ಇದೆ, ಎಂದೂ ಸಾಯುವುದಿಲ್ಲ. ಯಾಕೆ ಸಾಯುವುದಿಲ್ಲ? ಯಾಕೆಂದ್ರೆ ಅದರಲ್ಲಿ ನಿರಂತರವಾಗಿ ಚೇತನಾ ಶಕ್ತಿ ಇದೆ. ಆ ಚೇತನಾ ಶಕ್ತಿಯಿಂದ ಅದು ಜೀವಿಸ್ತದೆ. ಇದು ಅದರ ಪಾರಿಣಾಮಿಕ ಭಾವ. ಈ ಪಾರಿಣಾಮಿಕ ಭಾವ ಸಮಸ್ತ ಗುಣಸ್ಥಾನಗಳಲ್ಲೂ ಇದೆ. ಅಂದ್ರೆ ಎಲ್ಲಾ ಜೀವರುಗಳಲ್ಲಿ ಈ ಲಕ್ಷಣ ಇದ್ದೇ ಇದೆ. ಅದಕ್ಕಾಗಿ ಗುಣಸ್ಥಾನ 1ರಿಂದ 14 ಅಂತ ಹೇಳಿದ್ದಾರೆ. ಜೀವದ ಭವ್ಯತ್ವ ಪಾರಿಣಾಮಿಕ ಶಕ್ತಿ ಭಾವ. ಭವ್ಯತ್ವ ಅಂತಂದ್ರೆ ಯಾವ ಜೀವರುಗಳಲ್ಲಿ ಸಮ್ಯಕ್ ದರ್ಶನ ಮೊದಲಾದಂತಹ ಮೋಕ್ಷ ಇತ್ಯಾದಿಗಳನ್ನ ಹೊಂದುವಂತಹ ಸಾಮರ್ಥ್ಯ ಅಥವಾ ಅರ್ಹತೆ ಯಾವ ಜೀವದಲ್ಲಿ ಇದೆಯೋ ಅಂತಹ ಜೀವಗಳನ್ನ ಭವ್ಯ ಜೀವ ಮತ್ತು ಆ ಗುಣಗಳನ್ನ ಹೊಂದುವ ಭಾವಶಕ್ತಿಯನ್ನ ಭವ್ಯತ್ವ ಪಾರಿಣಾಮಿಕ ಭಾವ ಅಂತ ಕರೀತಾರೆ. ಇದು ಕೂಡ ಯಾವುದೇ ಕರ್ಮದಿಂದ ನಿರ್ಮಾಣವಾದಂಥದ್ದಲ್ಲ. ಪ್ರಕೃತಿ ಸಹಜವಾಗಿಯೇ ಆ ಜೀವದ ಕ್ವಾಲಿಟಿ ಆಗಿದೆ. ಇದು ಯಾವುದರಿಂದಲೂ ಕೂಡ ಪರಿಣಾಮಿತವಾಗುವುದಿಲ್ಲ, ಬದಲಾಯಿಸಲಾಗುವುದಿಲ್ಲ. ಅದರ ಪ್ರಕಟತೆಗೆ ಯಾವುದಾದರೂ ನಿಮಿತ್ತ ಕಾರಣವಾಗಿರಬಹುದು, ಆದ ವಿಷಯ ಬೇರೆ ಆಗ್ತದೆ. ಆದರೆ ಈ ಶಕ್ತಿಯನ್ನ ತುಂಬುವ, ನಾಶ ಮಾಡುವ, ಇದರ ಮೇಲೆ ಏನಾದರೂ ಪ್ರಭಾವ ಬೀರುವಂತಹ ಶಕ್ತಿ ಭಾವ ಬೇರೆ ಇಲ್ಲ. ಇದು ಜೀವದ ಸಹಜವಾದ ಪಾರಿಣಾಮಿಕ ಭಾವ, ಅದು ಭವ್ಯತ್ವ, ಅದರಲ್ಲಿ ಒಂದು. ಇದು ಕೂಡ ಗುಣಸ್ಥಾನ 1ರಿಂದ 14 ತನಕ ಇರ್ತದೆ. ಆಮೇಲೆ ಇನ್ನೊಂದು ಪಾರಿಣಾಮಿಕ ಭಾವ ಇದೆ, ಅಭವ್ಯತ್ವ ಪಾರಿಣಾಮಿಕ ಭಾವ. ಯಾವ ಜೀವರುಗಳಲ್ಲಿ ಸಹಜವಾಗಿಯೇ ಸಮ್ಯಕ್ ದರ್ಶನ ಮೊದಲಾದ ಹಾಗೂ ಮೋಕ್ಷಗಳನ್ನು ಹೊಂದುವಂತಹ ಸಾಮರ್ಥ್ಯವೇ ಇಲ್ಲವೋ, ಯೋಗ್ಯತೆಯೇ ಇಲ್ಲವೋ, ಅರ್ಹತೆಯೇ ಇಲ್ಲವೋ, ಆ ರೀತಿಯ ಪರಿಣಮನ ಹೊಂದುವಂತಹ ಜೀವದ ಭಾವವನ್ನ ಅಭವ್ಯತ್ವ ಪಾರಿಣಾಮಿಕ ಭಾವ ಅಂತ ಕರೀತಾರೆ. ಇದು ಕೂಡ ಯಾರು ಮಾಡಿದ್ದಲ್ಲ, ಯಾರಿಂದಲೂ ಯಾವ ಕರ್ಮದಿಂದಲೂ ಹಾಗಾಗಿದ್ದಲ್ಲ. ಅದು ಸ್ವಯಂ ಜೀವಗತವಾದ ಪರಿಣಮನವೇ ಆಗಿರ್ತದೆ. ಅದನ್ನ ಅಭವ್ಯತ್ವ ಪಾರಿಣಾಮಿಕ ಅಂತ ಕರೀತಾರೆ. ಇದು ಮಾತ್ರ ಕೇವಲ 1ನೇ ಗುಣಸ್ಥಾನದಲ್ಲಿಯೇ ಇರುವಂಥದ್ದು.
ಈ ಅಭವ್ಯತ್ವದ ಪಾರಿಣಾಮಿಕ ಭಾವ ಮುಂದಿನ ಗುಣಸ್ಥಾನಗಳಲ್ಲಿ ಇರುವುದಿಲ್ಲ. ಯಾಕೆಂದ್ರೆ ಇಲ್ಲಿ ಇರುವಂತಹ ಜೀವನಗಳಲ್ಲಿ ನಿಯಮದಿಂದ ಮಿಥ್ಯಾತ್ವವೇ ಇರೋದು. ಹಾಗಾಗಿ ಗುಣಸ್ಥಾನ ಒಂದೇ ನಿರಂತರವಾಗಿರುವಂಥದ್ದು. ಇದರ ಅರ್ಹತೆ, ಇದರ ಯೋಗ್ಯತೆ ಹಾಗೆ ಇರುತ್ತದೆ ಅಂತ ತಿಳ್ಕೋಬೇಕು. ಹೀಗೆ ಆ ಕರ್ಮ ಅಂತ ಹೇಳಿದ್ರೆ ಅಭವ್ಯನ್ನ ಅಭವ್ಯನ್ನ ಆ ಜೀವಿಯ ಕರ್ಮ, ಅದು ಒಂದು ಕರ್ಮ ಏನು ಅಂತ ಯಾವುದೇ ರೀತಿಯ ಒಂದು ಕರ್ಮ ಅಂತ ಹೇಳಿ ಬರೋದಿಲ್ಲ. ಕರ್ಮದ ಕಾರಣದಿಂದ ಅದು ಹಾಗಾಗಿಲ್ಲ. ಅದು ಪ್ರಕೃತಿ ಸಹಜವಾಗಿಯೇ ಜೀವಗತವಾದ ಪರಿಣಾಮವೇ ಆಗಿದೆ. ಅದು ಯಾವ ಕರ್ಮದಿಂದಲೂ ಬಾಧಿತವಾದುದಲ್ಲ. ನೈಸರ್ಗಿಕ ಲಕ್ಷಣವೇ ಆಗಿದೆ ಜೀವತ್ತು. ಆ ನೈಸರ್ಗಿಕ ಆ ರೀತಿ ಆಗ್ಲಿಕ್ಕೆ ಕಾರಣ ಏನು ಅನ್ನೋದು ಅದೇ ಪಾರಿಣಾಮಿಕ ಭಾವ. ಭವ್ಯತ್ವದಲ್ಲಿ ಭವ್ಯತ್ವ ಹೇಗೆ ಇದೆಯೋ ಅಭವ್ಯತ್ವದಲ್ಲಿ ಅಭವ್ಯತ್ವವೂ ಆಗಿದೆ. ಆ ಎರಡು ಪ್ರಕಾರದ ಜೀವಗಳು ಇದಾವೆ ಲೋಕದಲ್ಲಿ. ಅದು ಯಾಕೆ ಹಾಗೆ ಅಂದ್ರೆ ಅದು ಸಹಜವಾದ ಪ್ರಕೃತಿಯೇ ಆಗಿರೋದು. ಜೀವತ್ವ ಜೀವತ್ವ ಇನ್ನೊಮ್ಮೆ ಹೇಳಿದೆ. ಜೀವವು ಸ್ವಯಂ ತನ್ನ ಚೇತನಾ ಶಕ್ತಿಯಿಂದ ಜೀವಂತವಾಗಿರುತ್ತದೆ, ಜೀವಿಸುತ್ತದೆ. ಅದು ಜೀವಿಯ ಜೀವತ್ವ ಪಾರಿಣಾಮಿಕ ಭಾವ ಅಂತ ಅನ್ನಿಸ್ಕೊಳ್ತದೆ. ಅದು ಜೀವಿಸ್ಲಿಕ್ಕೆ ಯಾವ ಕರ್ಮನೂ ಕಾರಣ ಅಲ್ಲ. ಅದು ಜೀವಿಸ್ಲಿಕ್ಕೆ ಬೇರೆ ಯಾವ ದ್ರವ್ಯನೂ ಕಾರಣ ಅಲ್ಲ. ತನ್ನಲ್ಲಿಯೇ ಇರುವ ಚೇತನಾ ಶಕ್ತಿ ಇದೆಯಲ್ಲ, ಅದರಿಂದ ಅದು ಜೀವಿಸ್ತದೆ. ಅದು ಅದರ ಪಾರಿಣಾಮಿಕ ಭಾವ, ಜೀವತ್ವ. ಜೀವಂತವಾಗಿ ಪಾರಿಣಾಮಿಕ ಭಾವನೆ ಇರುತ್ತಲ್ಲ ಸಿದ್ಧರಿಗೆ ಅಪೇಕ್ಷೆಯಿಂದಾನೆ. ಸಿದ್ಧರಲ್ಲಿ ಪಾರಿಣಾಮಿಕ ಭಾವನೆ ಇರುತ್ತಲ್ಲ ಸಿದ್ಧರಲ್ಲಿ ಪಾರಿಣಾಮಿಕ ಭಾವ ಇದೆಯಲ್ಲ. ಆದ್ರೆ ಇಲ್ಲಿ ಗುಣಸ್ಥಾನದ ಅಪೇಕ್ಷದಿಂದ ಹೇಳ್ತಿದಾರಲ್ಲ. ಗುಣಸ್ಥಾನಗಳು ಎಲ್ಲಿ ತನಕ ಇವೆ ಅಲ್ಲಿ ತನಕನೇ ಹೇಳೋರು. ಸಮಸ್ತ ಜೀವಿಗಳಿಗೂ ಅನ್ವಯಿಸುತ್ತಿದ್ದು. ಜೀವದ್ರವ್ಯ ಅವತ್ತು ಜೀವದ್ರವ್ಯದಲ್ಲೇ ಇದು ಎಲ್ಲ ಇರೋದು. ಜೀವದ್ರವ್ಯ ಬಿಟ್ಟು ಬೇರೆ ಇರುವುದಿಲ್ಲ, ಸಂಭವಿಸುವುದಿಲ್ಲ. ಅಭವ್ಯತ್ವ ಆಗ್ಬೇಕಾದ್ರೆ ಏನ್ ಕಾರಣ್ರಿ? ಏನ್ ಆಗ್ತಿದ್ರೆ ನನ್ನ ಹೆಸರು ನೋಡ್ರಿ, ಯಾವುದರಲ್ಲಿ ಕಾರಣವೇ ಇಲ್ಲ ಅದೇ ಪಾರಿಣಾಮಿಕ ಭಾವ. ಯಾವ ಕರ್ಮದ ಕೆಲಸನೂ ಎಲ್ಲಿ ನಡೆಯುವುದಿಲ್ಲ ಅದೇ ಪಾರಿಣಾಮಿಕ ಭಾವ. ಯಾವ ದೇವರದು ಎಲ್ಲಿ ಕೆಲಸ ನಡೆಯುವುದಿಲ್ಲ, ಯಾವ ಶಕ್ತಿದು ಎಲ್ಲಿ ಕೆಲಸ ನಡೆಯುವುದಿಲ್ಲ, ಅದು ಜೀವದ ಸ್ವಾಭಾವಿಕ ಸ್ವಭಾವವೇ ಅದು ಪಾರಿಣಾಮಿಕ ಭಾವ. ಅಲ್ಲಿ ಯಾರದ್ದು ಎದ್ರದ್ದು ಏನದ್ದು ಹಸ್ತಕ್ಷೇಪ ಇಲ್ಲ, ಅದು ಸಹಜ. ಭವ್ಯತ್ವ ಮತ್ತು ಅಭಾವತ್ವ ಯಾವ ರೀತಿ ಕಂಡುಹಿಡಿಯಕ್ಕೆ ಸಾಧ್ಯತೆ ಇದೆ? ಅವ್ರ ಲಕ್ಷಣಗಳೇನು? ಅಭವ್ಯತ್ವ ಹೊಂದಿರೋರು ಎಲ್ಲಿವರೆಗೂ ಅಂದ್ರೆ ಅವರ ಗುಣಗಳು ಯಾವ ರೀತಿ ಮಿಥ್ಯಾದೃಷ್ಟಿದ ಅಷ್ಟೇ ಹೊರಗಡೆ ತಗೋಬೇಕು, ಅಥವಾ ದೇವಶಾಸ್ತ್ರ ಗುರು ನಂಬಿರ್ತಾರೆ ಯಾವ ತರ? ಅಭವ್ಯ ಜೀವಿಯ ಗುರುತಿಸ್ಬೇಕು ಅಂದ್ರೆ ಕೇವಲ ಜ್ಞಾನವೇ ಆಗಬೇಕು. ಇನ್ನು ವರ್ತನೆಯ ಮೂಲಕ ಗುರುತಿಸ್ತೇವೆ ಅಂದ್ರೆ ಅಭವ್ಯ ಜೀವಿಯ ವರ್ತನೆ ಅಂತ ಗುರುತಿಸ್ಲಿಕ್ಕೆ ಆಗುವುದಿಲ್ಲ, ಮಿಥ್ಯಾದೃಷ್ಟಿಯ ಕಾರ್ಯಗಳು ಅಂತ ಗುರುತಿಸಬಹುದು. ಮಿಥ್ಯಾದೃಷ್ಟಿಯ ಕಾರ್ಯಗಳು ಅವರಲ್ಲಿ ಯಾವತ್ತೂ ಇರ್ತವೆ. ಮಿಥ್ಯಾದೃಷ್ಟಿ ಒಂದ್ ವೇಳೆ ಭವ್ಯ ಮಿಥ್ಯಾದೃಷ್ಟಿ ಇದ್ರೆ ಯಾವುದೋ ಒಂದು ಪ್ರಬಲ ನಿಮಿತ್ತದ ಕಾರಣದಿಂದ ಮಿಥ್ಯಾತ್ವದ ಕಾರ್ಯಗಳಿಂದ ಹೊರಗೆ ಬರಬಹುದು. ಆದ್ರೆ ಅಭವ್ಯ ಮಿಥ್ಯಾದೃಷ್ಟಿ ಇರ್ತದಲ್ಲ, ಅದು ಎಂದೂ ಅದನ್ನು ಬಿಟ್ಟು ಹೊರಗೆ ಬರೋದಿಲ್ಲ. ಇನ್ನದು ಮನುಷ್ಯ ರೂಪದಲ್ಲಿದೆ ಅಂತಂದ್ರೆ ಅದನ್ನು ಗುರುತಿಸೋದು ಕಠಿಣ ಆಗ್ತದೆ. ಇನ್ನು ಅದನ್ನ ನಾವು ಗುರುತಿಸಲೇಬೇಕು ಅಂತಂದ್ರೆ ನಮಗೆ ಕೇವಲ ಜ್ಞಾನ ಆಗ್ಬೇಕು, ಅಂದಾಗಲೇ ಅದು ಅಭವ್ಯ ಜೀವಿದೆ ಅಂತ ಗೊತ್ತಾಗೋದು. ಸರಿ ಇದೆ ಭಯ್ಯ.
ಭಯ್ಯಾಜಿ ತಿಳಿತು. ಭವ್ಯತ್ವ ಪಾರಿಣಾಮಿಕ ಭಾವ 14ನೇ ಪುನಃಸ್ಥಾನದಲ್ಲಿ ಬಿಟ್ಟು ಹೋಗುತ್ತಲ್ಲ, ಔಪಶಮಿಕ ಅಧಿಭವತಾನಂ ಚ ಅಂತ ಇದರಲ್ಲಿ ತತ್ವಸೂತ್ರದಲ್ಲಿ ಇದೆಲ್ಲ. 14ನೇ ಗುಣಸ್ಥಾನದಲ್ಲಿ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಅಲ್ಲಿ ರತ್ನತ್ರಯಗಳನ್ನ ಪ್ರಾಪ್ತ ಮಾಡಿಕೊಂಡು ಬಂದಾಗಿದೆ ಜೀವ. ಆ ಪ್ರಾಪ್ತ ಮಾಡಿಕೊಂಡು ಬಂದದ್ರ ಅಪೇಕ್ಷಾದಿಂದ ಅಲ್ಲಿ ಭವ್ಯತ್ವದ ಗುಣಸ್ಥಾನವನ್ನ ಹಿಡಿದಿದ್ದಾರೆ. ರತ್ನತ್ರಯದ ಉತ್ಕೃಷ್ಟ ಸ್ಥಿತಿಯನ್ನ ಹೊಂದಿದೆಯಲ್ಲ, ಆ ಅಪೇಕ್ಷಾದಿಂದ ಭವ್ಯತ್ವವನ್ನ ಕದನ್ಶಿಪ್ ಅಪೇಕ್ಷಾದಿಂದ ಹೇಳಿದ್ದಾರೆ. ಸಿದ್ಧರಲ್ಲಿ ಭವ್ಯ ಅಭವ್ಯತ್ವ ಎರಡೂ ಇಲ್ಲ, ಜೀವತ್ವ ಪರಿಣಾಮಿಕ ಭಾವ ಒಂದೇ ತಗೊಳ್ಳಿ. ಸಿದ್ಧರು ಭವ್ಯರೂ ಅಲ್ಲ ಅಭವ್ಯರೂ ಅಲ್ಲ, ಇದು ಹೇಗೆ ಸತ್ಯ ಇದೆಯೋ, ಭವ್ಯರೂ ಹೌದು ಅಭವ್ಯರೂ ಹೌದು ಅನ್ನೋದು ಸತ್ಯ ಇದೆ. ಹೇಗೆ ಭವ್ಯರೂ ಅಲ್ಲ, ಯಾಕೆ ಭವ್ಯರಲ್ಲ ಅಂದ್ರೆ ಸಿದ್ಧ ಭಗವಾನ್ರು ಇನ್ನು ಮುಂದೆ ಎಂದೂ ಸಮ್ಯಕ್ ದೃಷ್ಟಿ ಆಗವರಿಲ್ಲ, ಅದಕ್ಕಾಗಿ ಅವರ ಅಭವ್ಯರು ಅಥವಾ ಭವ್ಯರಲ್ಲ. ಇನ್ನು ಅಭವ್ಯರು ಯಾಕೆ ಅಭವ್ಯರು ಅಲ್ಲ ಯಾಕಂತಂದ್ರೆ, ಯಾವದ ಜೀವದಲ್ಲಿ ಮುಂದೆ ಸಮ್ಯಕ್ ದರ್ಶನ ಗುಣ ಉಂಟಾಗುವುದೇ ಇಲ್ಲ ಅಥವಾ ಎಂದೂ ಸಮ್ಯಕ್ ದೃಷ್ಟಿ ಆಗುವುದೇ ಇಲ್ಲ ಅನ್ನುವಂಥ ಅರ್ಹತೆ ಯಾವ ಜೀವದಲ್ಲಿದೆ, ಅದಕ್ಕೆ ಅಭವ್ಯ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಸಿದ್ಧ ಭಗವಾನರಲ್ಲಿ ನಿರಂತರವಾಗಿ ಕ್ಷಾಯಿಕ ಸಮ್ಯಕ್ತ್ವ ಇರುವುದರಿಂದ ಅವರನ್ನ ಅಭವ್ಯರು ಅಂತಾನೂ ಹೇಳಲಿಕ್ಕೆ ಬರೋದಿಲ್ಲ. ಅಂದ್ರೆ ಭವ್ಯರು ಅಲ್ಲ ಆಯ್ತು, ಅಭವ್ಯರು ಅಲ್ಲ ಆಯ್ತು. ಇನ್ನು ಭವ್ಯರು ಹೌದು ಅಭವ್ಯರು ಹೌದು ಎರಡೂ ಹೇಗಾಗ್ತದೆ? ಸಿದ್ಧ ಭಗವಾನರಲ್ಲಿ ಪ್ರತಿ ಸಮಯ ಪರ್ಯಾಯ ಜ್ಞಾನ ದರ್ಶನಾದಿ ಗುಣಗಳ ಪರಿಣಮನ ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಪ್ರತಿ ಸಮಯದಲ್ಲಿ ಹೊಸ ಪರ್ಯಾಯಗಳು ಅದಕ್ಕೆ ಸೇರ್ತಾ ಇವೆ. ಪ್ರತಿ ಸಮಯದ ಹೊಸ ಪರ್ಯಾಯಗಳ ಅಪೇಕ್ಷಾದಿಂದ ಪ್ರತಿ ಗುಣವೂ ವಿಶುದ್ಧತೆ, ಅದು ಪ್ರತಿ ಗುಣವೂ ಅಲ್ಲಿ ನಿರಂತರವಾಗಿ ಹೊಸದೇ ಆಗ್ತಿದೆ. ಹಾಗಾಗಿ ಅಲ್ಲಿ ಕ್ಷಾಯಿಕ ಸಮ್ಯಕ್ತ್ವಾದಿ ಗುಣಗಳು ಪ್ರತಿ ಪರ್ಯಾಯಗಳ ಜೊತೆಗೆ ಎದ್ದಿರುವ ಕಾರಣದಿಂದ ಅವರ ಭವ್ಯರೂ ಹೌದು. ಇನ್ನು ಅಭವ್ಯರೂ ಹೌದು ಹೇಗೆ ಅಂತಂದ್ರೆ, ಇನ್ನು ಮುಂದೆ ಎಂದೂ ಆಗಾಮಿ ಕಾಲದಲ್ಲಿ ಆ ಜೀವಕ್ಕೆ ಸಮ್ಯಕ್ ದರ್ಶನ ಮೋಕ್ಷ ಇತ್ಯಾದಿಗಳು ಹೊಂದುವುದಿಲ್ಲ, ಆಗುವುದಿಲ್ಲ. ಅದಕ್ಕಾಗಿ ಅವರು ಅಭವ್ಯರೂ ಹೌದು. ಯಾವ ಅಪೇಕ್ಷಾ ತಗೊಂಡು ನೋಡ್ತೀರಿ ಆ ಅಪೇಕ್ಷಾ ಸಿದ್ಧವಾಗ್ತದೆ. ಅಲ್ಲಿ ಇನ್ನು ಮುಂದಿನ ಉತ್ಪತ್ತಿ ಅಪೇಕ್ಷಾದಿಂದ ಅವರು ಭವ್ಯರೂ ಅಲ್ಲ ಅಭವ್ಯರೂ ಅಲ್ಲ, ಇದು ಒಂದು ಪ್ರಕಾರದಿಂದ ತಿಳ್ಕೋಬೇಕು. ಭಯ್ಯಾಜಿ ಸಿದ್ಧರ ತೂಕ ಹಗುರು ಬಾರು ಎರಡು ಅನ್ಬೇಕಾದ್ರೆ ಹಗುರು ಲಘತ್ವ ಇದು ಅವ್ರಿಗೆ ಹೊಂದತೈತಲ್ರಿ? ಏನು ಸಿದ್ಧರ ತೂಕದ ಪ್ರಶ್ನೆ ಬಂದಿತ್ರಿ ಒಂದ, ಅದಕ್ಕ ಹಗುರು ಇಲ್ಲ ಬಾರುನು ಇಲ್ಲ, ಹಗುರು ಇದ್ದಾರೆ ಬಾರುನು ಇದ್ದಾರೆ, ಈ ಪದ್ಧತಿ ಹಗುರು ಲಘತ್ವ ಅವ್ರ ಮೂಲ ಗುಣನೇ ಇದೆ, ಅದನ್ನೇ ಹೇಳ್ಬೋದಲ್ಲ. ಹಗುರು ಲಘುತ್ವ ಗುಣ ಇದೆ ಅಲ್ಲ ಅದ್ರಲ್ಲಿ. ಅದೇ ಏನ್ರಿ ಹಗುರು ಲಘುತ್ವ ಗುಣ? ಹಗುರು ಅಂದ್ರೆ ಭಾರ ಅಲ್ಲ, ಅಲಘು ಅಂದ್ರೆ ಹಗುರನೂ ಇಲ್ಲ ಭಾರನೂ ಇಲ್ಲ. ಇದೇ ಉತ್ತರ. 53 ಭಾವಗಳ ಲಕ್ಷಣ. ಔಪಶಮಿಕ ಭಾವ ಒಂದನೇದು, ಯಾವ ರೀತಿ ಕತಕ ಫಲ ಅಥವಾ ಸ್ಫಟಿಕವನ್ನು ಕಲುಷಿತ ನೀರಿನಲ್ಲಿ ಹಾಕಿದರೆ ಅದರಲ್ಲಿಯ ಎಲ್ಲ ಕಲ್ಮಶವು ಕೆಳಗಿಳಿದು ನೀರು ನಿರ್ಮಲವಾಗುತ್ತದೆಯೋ ಅದೇ ರೀತಿಯಾಗಿ ಪರಿಣಾಮಗಳ ವಿಶುದ್ಧಿಯಿಂದ ಕರ್ಮಗಳ ಶಕ್ತಿಯು ಪ್ರಕಟವಾಗದಿರುವುದು ಉಪಶಮವೆನಿಸುತ್ತದೆ. ಮತ್ತು ಕರ್ಮದ ಉಪಶಮದಿಂದ ಆತ್ಮನಲ್ಲಿ ಆ ಯಾವ ಪರಿಣಾಮಗಳು ಉಂಟಾಗುತ್ತವೆಯೋ ಅದಕ್ಕೆ ಔಪಶಮಿಕ ಭಾವ ಎನ್ನುವರು. ಇನ್ನೇನ್ ಹೇಳ್ತಾರೆ ಅಂತಂದ್ರೆ, ಈಗೇನ್ ನಾವು ಅದರ ಭೇದಗಳನ್ನ ನೋಡಿದೆವು, ಅವುಗಳ ಗುಣಸ್ಥಾನಗಳು ಎಲ್ಲಿಂದ ಎಲ್ಲಿ ತನಕ ಇರಬಹುದು ಅನ್ನೋದನ್ನ ನೋಡಿದೆವು. ಅವುಗಳಲ್ಲಿ
ಯಾವ್ಯಾವ ಭಾವದಲ್ಲಿ ಯಾವ್ಯಾವ ಸಮ್ಯಕ್ತ ಮೊದಲಾದವುಗಳು ಎಷ್ಟೆಷ್ಟು ಆಗಬಹುದು ಅನ್ನೋದನ್ನ ತಿಳಿದೆವು. ಇದ್ರ ಜೊತೆಗೆ ಇನ್ನು ಎಲ್ಲಿಗೆ ಬರ್ತಾರೆ ಅಂದ್ರೆ ಅವುಗಳ ಹೇಗೆ ಇದಾವೆ, ಅವುಗಳ ಸ್ವರೂಪ ಏನು, ಅವುಗಳ ಅರ್ಥ ಏನು, ಆ ಭಾವಗಳ ಪರಿಭಾಷೆ ಏನು ಅನ್ನುವಂಥ ವಿಷಯವನ್ನ ಪ್ರಾರಂಭ ಮಾಡ್ತಾರೆ. ಔಪಶಮಿಕ ಭಾವ ಅದರಲ್ಲಿ ಮೊದಲನೇದು. ಸಾಮಾನ್ಯ ಅರ್ಥ ಏನಿದೆ ಔಪಶಮಿಕ ಭಾವದ್ದು? ಕರ್ಮದ ಉಪಶಮದ ಕಾರಣದಿಂದ ಜೀವದಲ್ಲಿ ಯಾವ ಭಾವ ಉತ್ಪನ್ನವಾಗಿದೆ ಅದು ಔಪಶಮಿಕ ಭಾವ ಅಂತ ಹೇಳಿದ್ದಾರೆ. ಇನ್ನು ಅದನ್ನ ಪರಿಭಾಷೆ ಹೇಗೆ ಹೇಳ್ತಾರೆ ಅಂತಂದ್ರೆ ಉದಾಹರಣಾ ಸಹಿತವಾಗಿ ಹೇಳ್ತಿದ್ದಾರೆ. ಒಂದು ಗಾಜಿನ ಪಾತ್ರೆ ಅಥವಾ ಒಂದು ಪಾತ್ರೆಯಲ್ಲಿ ಕಲುಷಿತ ನೀರನ್ನ ಹಾಕಿದಾಗ ಆ ನೀರು ನಮಗೆ ಹೇಗೆ ಕಾಣಿಸ್ತದೆ, ಯಾವ ರೀತಿ ಕಲ್ಮಶ ಅದರಲ್ಲಿದೆ ಆ ಕಲರ್ದಲ್ಲಿ ಕಾಣಿಸ್ತದೆ. ನೀರಿನ ಅತ್ಯಂತ ಸ್ವಚ್ಛವಾದ ಪಾರದರ್ಶಿತ್ವ ಗುಣ ಕಾಣಿಸೋದಿಲ್ಲ. ಈಗ ಮಳೆಗಾಲದಲ್ಲಿ ನದಿ ನೀರು ಕೆಂಪಿಗೆ ಕಾಣಿಸ್ತದೆ ನೋಡ್ರಿ, ಆ ನೀರನ್ನ ತಗೋಬಹುದು. ಉದಾಹರಣೆಗೆ ಆ ನೀರನ್ನ ಒಂದು ಗ್ಲಾಸ್ ಅಲ್ಲಿ ಹಾಕಿ ಇಡಬಹುದು. ಗಾಜಿನ ಗ್ಲಾಸಿನಲ್ಲಿ ಹಾಕಿದಾಗ ನಮಗೆ ನೀರಿನ ವರ್ಣ ಕೆಂಪಾಗಿ ಕಾಣಿಸುತ್ತೆ. ಆ ನೀರಿಗೆ ನಾವು ಸ್ಫಟಿಕವನ್ನು ಅಥವಾ ನೀರಿನ ಕಲ್ಮಶವನ್ನ ತೆಗೆಯುವ ಕದಕ ಮೊದಲಾದ ಫಲ, ಕದಕ ಫಲ ಅಂತ ಹೇಳಿದ್ದಾರೆ. ಅದು ಎಂಥ ಫಲ ನನಗೂ ಗೊತ್ತಿಲ್ಲ. ಅದನ್ನ ಹೀಗೆ ತಿಳ್ಕೋಬಹುದು, ನೀರನ್ನ ಸ್ವಚ್ಛಗೊಳಿಸುವ ಯಾವುದೋ ಒಂದು ಫಲ ಅಂತ ತಿಳ್ಕೋಬಹುದು. ಆ ಫಲವನ್ನ ಹಾಕುವುದರ ಮೂಲಕವೂ ಅಥವಾ ಸ್ಫಟಿಕ ಮೊದಲಾದ ವಸ್ತುಗಳನ್ನ ಹಾಕುವ ಮೂಲಕ ನೀರಿನ ಕಲ್ಮಶ ಎಲ್ಲ ಕೆಳಗಡೆ ಹೋಗಿ ಕೂತ್ಕೊಂಡು ಬಿಡ್ತದೆ. ನೀರಿನ ತಳಭಾಗದಲ್ಲಿ ಹೋಗಿ ಕೂತ್ಕೋತದೆ. ಮೇಲಿನ ಭಾಗದ ನೀರ ಏನಿದೆ ಅಲ್ಲ, ಅದೆಲ್ಲ ಸ್ವಚ್ಛ ಪಾರದರ್ಶಕ ನೀರು ಕಾಣಿಸ್ತದೆ. ಇಂಥ ಅವಸ್ಥಾ ಕೂಡ ಜೀವದಲ್ಲಿ ಆಗ್ತದೆ. ಹೇಗೆ ಆಗ್ತದೆ ಅಂತಂದ್ರೆ ಆ ನೀರಿನಂತೆ ಆ ಕಲ್ಮಶವಾದ ನೀರು ಸಂಸಾರಿ ಜೀವ ಅಂತ ತಿಳ್ಕೊಂಡ್ರೆ ಅದರ ವರ್ಣ ಏನಿದೆ, ಕೆಂಪಾದ ಮಣ್ಣಿನ ಕಣಗಳು ಇತ್ಯಾದಿ ಕಲ್ಮಶಗಳು, ಅದು ಕರ್ಮಗಳ ಸಮೂಹ ಅಂತ ತಿಳ್ಕೋಬೇಕು. ಆ ಜೀವದಲ್ಲಿ ಹೇಗೆ, ಆ ನೀರಿನಲ್ಲಿ ಹೇಗೆ ಅವರು ಸ್ಫಟಿಕ ಮೊದಲಾದ ವಸ್ತುಗಳನ್ನ ಹಾಕಿ ನೀರನ್ನ ಶುದ್ಧ ಮಾಡಿದರೋ ಹಾಗೇನೆ ಜೀವದಲ್ಲಿ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಮೊದಲಾದ ಗುಣಗಳ ವಿಶುದ್ಧಿಯ ಕಾರಣದಿಂದ, ವಿಶುದ್ಧ ಭಾವಗಳ ಕಾರಣದಿಂದ ಆ ಕಲ್ಮಶವಾದ ಕರ್ಮಗಳ ಶಕ್ತಿಯು ಒಂದು ಅಂತರ್ಮುಹೂರ್ತದ ತನಕ ಶಾಂತವಾಗ್ತದೆ. ನೀರಿನಲ್ಲಿರುವ ಕಲ್ಮಶಗಳು ಹೇಗೆ ಕರಗಿ ಕೆಳಗಡೆ ಕುಳಿತುಕೊಂಡವೋ ಹಾಗೇನೆ ಜೀವದಲ್ಲಿರುವ ಕರ್ಮಗಳು ಅಂತರ್ಮುಹೂರ್ತದವರೆಗೆ ಕೆಲಸ ಮಾಡುವ ಶಕ್ತಿಯನ್ನ ಕಳೆದುಕೊಳ್ಳುತ್ತವೆ, ಉದಯದಲ್ಲಿ ಇರುವ ಶಕ್ತಿಯನ್ನ ಕಳೆದುಕೊಳ್ಳುತ್ತವೆ. ಆ ಅವಸ್ಥೆಯನ್ನ ಇಲ್ಲಿ ಉಪಶಮ ಭಾವ ಅಂತ ಕರೀತಾರೆ. ಈ ಉಪಶಮ ಭಾವ ಜೀವದ ವಿಶುದ್ಧ ಪರಿಣಾಮಗಳ ಕಾರಣದಿಂದ ಕರ್ಮಗಳ ಉದಯದಲ್ಲಿ ಇರುವಂತಹ ಶಕ್ತಿಯು ಹೊರಟು ಹೋಗಿದೆ. ಎಲ್ಲಿ ತನಕ ಹೊರಟು ಹೋಗಿದೆ? ಮಾತ್ರ ಅಂತರ್ಮುಹೂರ್ತದವರೆಗೆ ಹೊರಟು ಹೋಗಿದೆ. ಆ ಅಂತರ್ಮುಹೂರ್ತದವರೆಗೆ ಆ ಕರ್ಮ ಉದಯದಿಂದ ಹೊರಟು ಹೋಯಿತು. ಆ ಉದಯದಲ್ಲಿಲ್ಲದ ಅವಸ್ಥೆಯನ್ನೇ ಇಲ್ಲಿ ಔಪಶಮಿಕ ಭಾವ ಅಂತ ಕರೆದಿದ್ದಾರೆ. ಒಟ್ಟಾರೆ ಸಾರಾಂಶ ಏನಿದ್ರದು? ಜೀವದ ವಿಶುದ್ಧ ಭಾವಗಳ ಕಾರಣದಿಂದ ಕರ್ಮದ ಉದಯದಲ್ಲಿ ಇರುವ ಶಕ್ತಿಯು ಹೊರಟು ಹೋಗಿದೆ, ಅಂದ್ರೆ ದಬಾಯಿಸಲ್ಪಟ್ಟಿದೆ, ಶಾಂತವಾಗಿದೆ. ಆ ಅವಸ್ಥೆಯನ್ನ ಕರ್ಮದ ಉಪಶಮ ಅಂತ ಕರೆದ್ರು. ಆ ಕರ್ಮದ ಉಪಶಮ ಇರುವಾಗ ಜೀವದಲ್ಲಿ ಯಾವ ಭಾವ ಇದೆ ಅದು ಔಪಶಮಿಕ ಭಾವ ಅಂತ ಅನ್ನಿಸ್ಕೊಳ್ತದೆ. ಹೀಗೆ ಇದನ್ನ ತಿಳ್ಕೋಬೇಕು. ತಿಳಿತು? ಮುಂದೆ ಔಪಶಮಿಕ ಭಾವದಲ್ಲಿ 2 ಭೇದಗಳಿವೆ. ಔಪಶಮಿಕ ಸಮ್ಯಕ್ತ್ವ ಭಾವ, ಔಪಶಮಿಕ ಚಾರಿತ್ರ. ಇನ್ನು ಈ ಔಪಶಮಿಕ
ಭಾವಗಳಲ್ಲಿ ಎರಡು ರೀತಿಯ ಭಾವಗಳಿದಾವೆ. ಒಂದು ಸಮ್ಯಕ್ತ್ವ ಭಾವ, ಇನ್ನೊಂದು ಚಾರಿತ್ರ ಭಾವ. ಔಪಶಮಿಕ ಸಮ್ಯಕ್ತ್ವ, ಔಪಶಮಿಕ ಚಾರಿತ್ರ ಅಂತ ಹೇಳಿದ್ದಾರೆ. ಔಪಶಮಿಕ ಸಮ್ಯಕ್ತ್ವ ಮತ್ತು ಔಪಶಮಿಕ ಚಾರಿತ್ರ ಇವೆರಡೂ ಕೂಡ ಕರ್ಮದ ಉದಯದಿಂದ ತೆಗೆದಾಗ, ಕರ್ಮದ ಉದಯ ಅಂದ್ರೆ ಔಪಶಮಿಕ ಭಾವ ಆಗೋದು ಕೇವಲ ಮೋಹನೀಯ ಕರ್ಮದ ಉಪಶಮನದಿಂದ. ಇನ್ಯಾವ ಕರ್ಮಗಳು ಔಪಶಮ ಅವಸ್ಥೆಯನ್ನ ಹೊಂದುವುದಿಲ್ಲ. ಹಾಗಾಗಿ ಮೋಹನೀಯ ಕರ್ಮದಿಂದ ದಬಾಯಿಸಲ್ಪಟ್ಟಿರುವ ಗುಣಗಳು ಯಾವ್ಯಾವು ಅಂತಂದ್ರೆ ಸಮ್ಯಕ್ತ್ವ ಒಂದು, ಚಾರಿತ್ರ ಒಂದು. ಆ ದಬಾಯಿಸಲ್ಪಟ್ಟಿರುವ ಕಾರಣದಿಂದ ನಾವು ಮೋಹನೀಯ ಕರ್ಮವನ್ನ ದಬಾಯಿಸಿದಾಗ ಆ ಸಮ್ಯಕ್ತ್ವ ಗುಣ ಮತ್ತು ಚಾರಿತ್ರ ಗುಣ ಪ್ರಕಟವಾಗ್ತದೆ. ಔಪಶಮಿಕ ಸಮ್ಯಕ್ತ್ವ ಭಾವದಲ್ಲಿ ಎರಡು ಭೇದ. ಪ್ರಥಮೋಪಶಮ ಸಮ್ಯಕ್ತ್ವ ಭಾವ, ದ್ವಿತೀಯೋಪಶಮ ಸಮ್ಯಕ್ತ್ವ ಭಾವ. ಪ್ರಥಮೋಪಶಮ ಸಮ್ಯಕ್ತ್ವ ಭಾವ. ಮಿಥ್ಯಾದೃಷ್ಟಿ ಜೀವಿಯ ದರ್ಶನ ಮೋಹನೀಯ ಕರ್ಮದ ಮೂರು ಪ್ರಕೃತಿ ಎಂದರೆ ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ ಮತ್ತು ಸಮ್ಯಕ್ ಪ್ರಕೃತಿ ಹಾಗೂ ಅನಂತಾನುಬಂಧಿ ಕ್ರೋಧ, ಮಾನ, ಮಾಯಾ, ಲೋಭ ಈ 7 ಪ್ರಕೃತಿಗಳ ಉಪಶಮನದಿಂದ ಯಾವ ಸಮ್ಯಕ್ತ್ವ ಭಾವವು ಪ್ರಾಪ್ತವಾಗುತ್ತದೆಯೋ ಅದಕ್ಕೆ ಪ್ರಥಮೋಪಶಮ ಸಮ್ಯಕ್ತ್ವ ಭಾವ ಎನ್ನುವರು. ದ್ವಿತೀಯೋಪಶಮ ಇದರಲ್ಲಿ ಈ ಔಪಶಮಿಕ ಸಮ್ಯಕ್ತ್ವ ಮತ್ತು ಔಪಶಮಿಕ ಚಾರಿತ್ರ ಭಾವ, ಇದರಲ್ಲಿ ಮೊದಲನೇದು ಸಮ್ಯಕ್ತ್ವ ಭಾವವನ್ನ ಕುರಿತು ಹೇಳ್ತಾರೆ. ಈ ಔಪಶಮಿಕ ಸಮ್ಯಕ್ತ್ವದಲ್ಲಿ ಕೂಡ 2 ಭೇದಗಳನ್ನ ಮಾಡಿದ್ದಾರೆ. ಒಂದು ಪ್ರಥಮೋಪಶಮ ಸಮ್ಯಕ್ತ್ವ ಭಾವ, ಇನ್ನೊಂದು ದ್ವಿತೀಯೋಪಶಮ ಸಮ್ಯಕ್ತ್ವ ಭಾವ. ಅದರಲ್ಲಿ ಪ್ರಥಮೋಪಶಮ ಸಮ್ಯಕ್ತ್ವ ಅಂದ್ರೆ ಏನು ಅನ್ನೋದನ್ನ ಹೇಳ್ತಾರೆ. ಸಮ್ಯಕ್ತ್ವ ಭಾವವನ್ನ ಘಾತ ಮಾಡುವ ಕರ್ಮ ಯಾವುದು? ದರ್ಶನ ಮೋಹನೀಯ ಕರ್ಮ. ಚಾರಿತ್ರ ಭಾವವನ್ನ ಘಾತ ಮಾಡುವ ಕರ್ಮ ಅದು ಚಾರಿತ್ರ ಮೋಹನೀಯ ಕರ್ಮ. ಇನ್ನು ಸಮ್ಯಕ್ತ್ವ ಭಾವವನ್ನ ಕುರಿತು ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ದರ್ಶನ ಮೋಹ ಮತ್ತು ಚಾರಿತ್ರ ಮೋಹ. ಸಮ್ಯಕ್ತ್ವ ಭಾವವನ್ನ ಘಾತ ಮಾಡ್ಲಿಕ್ಕೆ ಚಾರಿತ್ರ ಮೋಹದ ಅನಂತಾನುಬಂಧಿನೂ ಕಾರಣವಾಗಿದೆ. ಸಮ್ಯಕ್ತ್ವ ಘಾತಕವಾದಂತ ದರ್ಶನ ಮೋಹದ ಕರ್ಮವೂ ಕಾರಣವಾಗಿದೆ. ಬೇಸ್ಮೆಂಟ್ ಯಾವಾಗ್ಲೂ ಕೂಡ ಹೆಂಗಿರ್ತದೆ ಅಂತಂದ್ರೆ, ತಳಪಾಯ ಗಟ್ಟಿಯಾಗಿತ್ತು ಅಂತಂದ್ರೆ ಮೇಲಿನ ಯಾವುದು ಕಟ್ಟಡ ಇದೆ, ಬಂಗಲೆ ಇದೆ, ಅದು ಚೆನ್ನಾಗಿ ನಿಲ್ತದೆ. ಇನ್ನು ಬೇಸ್ಮೆಂಟ್ ಲೆವೆಲ್ದಲ್ಲಿ ಏನಿದೆ ಅಲ್ಲ, ಕೆಲವು ಕರ್ಮಗಳು ಬಹಳಷ್ಟು ಕಾರ್ಯಗಳನ್ನ ಮಾಡಿ ಹೋಗ್ತವೆ. ಅದರಲ್ಲಿ ಅನಂತಾನುಬಂಧಿಯ ಸ್ವಭಾವ ಕೂಡ ಒಂದು ಹಾಗೇನೆ ಇದೆ. ಅದು ಸಮ್ಯಕ್ತ್ವಕ್ಕೂ ಚಾರಿತ್ರಕ್ಕೂ ಬೇಸ್ಮೆಂಟ್ ಎರಡನ್ನೂ ಹಿಡಿದಿಡುವ ಶಕ್ತಿಯನ್ನ ಹೊಂದಿದೆ. ಅದಕ್ಕೋಸ್ಕರ ಸಮ್ಯಕ್ ದರ್ಶನ ಆಗ್ಬೇಕಾಗಿತ್ತು ಅಂತಂದ್ರೂ ಅದು ಶಾಂತ ಆಗಿರ್ಬೇಕು. ಮುಂದೆ ಚಾರಿತ್ರದ ಪ್ರಕಟತೆ ಆಗ್ಬೇಕಾಗಿತ್ತು ಅಂದ್ರೂ ಅದು ಶಾಂತವಾಗಿ ಆಗಿರ್ಬೇಕು. ಅದಕ್ಕೆ ಈ 2 ಗುಣಗಳನ್ನ ನಾಶ ಮಾಡುವ ಶಕ್ತಿ ಇದೆ. ಹಾಗಾಗಿ ಅದರ ವಿಭಾಗ ಚಾರಿತ್ರ ಮೋಹನೀಯದಲ್ಲಿ ಆದರೂ ಅದು ಸಮ್ಯಕ್ತ್ವವನ್ನು ಘಾತ ಮಾಡ್ತದೆ. ಅದಕ್ಕಾಗಿನೇ ಸಮ್ಯಕ್ ದೃಷ್ಟಿ ಜೀವದಲ್ಲಿ ಅದು ಉದಯಕ್ಕಿರಬಾರ್ದು, ಇದ್ರೆ ಅದು ಸಮ್ಯಕ್ ದೃಷ್ಟಿ ಅಲ್ಲ. ಇನ್ನು ಪ್ರಥಮೋಪಶಮ ಸಮ್ಯಕ್ತ್ವದ ಪರಿಭಾಷೆಯನ್ನ ನೋಡುವುದಾದ್ರೆ, ಇದು ಮಿಥ್ಯಾದೃಷ್ಟಿಗೆ ಆಗುವಂತಹದ್ದು ಭಾವ ಇದೆ. ಮಿಥ್ಯಾದೃಷ್ಟಿಗಳಲ್ಲಿ ಯಾವಾಗ ಈ ಸಮ್ಯಕ್ತ್ವ ಘಾತಕ ಕರ್ಮಗಳು ಉದಯದಲ್ಲಿ ಇರ್ತಾವೋ ಆವಾಗ ಮಿಥ್ಯಾದೃಷ್ಟಿ ಅಂತ ಹೇಳಿದ್ದಾರೆ. ಸಮ್ಯಕ್ತ್ವ ಘಾತಕ ಕರ್ಮಗಳು ಯಾವ ಜೀವದಲ್ಲಿ ಉದಯಕ್ಕೆ ಇವೆ ಆ ಜೀವಿಯನ್ನ ಮಿಥ್ಯಾದೃಷ್ಟಿ ಎಂದು ಕರೆಯುತ್ತಾರೆ. ಇನ್ನು
ಮೂರಿದಾವೆ. ಒಂದು ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ. ಆಮೇಲೆ ಇದ್ರ ಜೊತೆಗೆ ಚಾರಿತ್ರ ಮೋಹನೀಯದ ಭೇದದಂತಹ ಅನಂತಾನುಬಂಧಿ ಕ್ರೋಧ, ಅನಂತಾನುಬಂಧಿ ಮಾನ, ಅನಂತಾನುಬಂಧಿ ಮಾಯಾ, ಅನಂತಾನುಬಂಧಿ ಲೋಭ, ಈ 4 ಕಷಾಯಗಳು. ಅವು 3, ಇವು 4. ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು. ಇಲ್ಲಿ 7 ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಇದು ಪರಿಭಾಷೆ ಹೇಳ್ತಿದ್ದಾರೆ, ಅದಕ್ಕೆ 7 ಹೇಳಿದ್ದಾರೆ. ಯಾರಿಗೆ ಉಪಶಮ ಸಮ್ಯಕ್ತ್ವ ಆಗುತ್ತಾ ಇದೆ, ಮೊದಲಿಗೆ ಅನಾದಿ ಮಿಥ್ಯಾ ದೃಷ್ಟಿ ಇದ್ರೆ, ಇನ್ನೂ ಅನಾದಿ ಕಾಲದಿಂದ ಒಮ್ಮೆಯೂ ಸಮ್ಯಕ್ತ್ವ ಭಾವ ಬಂದಿಲ್ಲ ಅಂತ ಅನ್ನುವಂಥ ಜೀವಕ್ಕೆ 5 ಪ್ರಕೃತಿಗಳು ಅಂತ ತಿಳ್ಕೊಬೇಕು. ಈಗಾಗಲೇ ಒಮ್ಮೆ ಸಮ್ಯಕ್ ದೃಷ್ಟಿ ಆಗಿ ಹೋದಂತಹ ಜೀವಕ್ಕೆ 6 ಅಥವಾ 7, ಹೆಚ್ಚಂದ್ರೆ 7, ಅದಕ್ಕಿಂತ ಹೆಚ್ಚಿಗಿಲ್ಲ. ಅದಕ್ಕಾಗಿ 7 ಹೇಳಿಬಿಟ್ಟಿದ್ದಾರೆ. 7 ಪ್ರಕೃತಿಗಳು ಏನಾಗಿರ್ಬೇಕು, ಉಪಶಮ ಆಗಿರ್ಬೇಕು. ಈ 7 ಪ್ರಕೃತಿಗಳು ಕೆಲಸ ಮಾಡ್ತಿರ್ಬಾರ್ದು ಅಂತ ಅರ್ಥ ಆಗ್ಬೋದು. ಉದಯದಲ್ಲಿ ಇರಬಾರ್ದು ಅಂತಂದ್ರೇನು, ಉಪಶಮ ಆಗುವುದು ಅಂತಂದ್ರೆ ಮಿಥ್ಯಾತ್ವ ಕೆಲಸ ಮಾಡ್ತಿರಬಾರ್ದು, ಮಾಡದಿರುವಂತೆ ಮಾಡ್ಬೇಕು. ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ, ಕ್ರೋಧ, ಮಾನ, ಮಾಯಾ, ಲೋಭ, ಅನಂತಾನುಬಂಧಿ ರೂಪದ ಕ್ರೋಧ, ಮಾನ, ಮಾಯಾ, ಲೋಭ, ಇವು 4 ಕಷಾಯ. ಅವು 3 ದರ್ಶನ ಮೋಹಗಳು. ಇವು ಯಾವ ಕೆಲಸ ಮಾಡ್ಲಿಕ್ಕೆ ಇರಬಾರ್ದು, ಸುಮ್ಮನೆ ಮಲಗಿರ್ಬೇಕು. ಕರ್ಮಗಳಿಗೆ ನಿದ್ದೆ ಬರಿಸುವಂತಹ ಕಾರ್ಯ ನಾವು ಮಾಡಬೇಕು. ಆವಾಗ ಅವು ಒಂದು ಅಂತರ್ಮುಹೂರ್ತ ಮಲ್ಕೊಂಡು ಬಿಡ್ತವೆ. ಅಂದ್ರೆ ಅಂತರ್ಮುಹೂರ್ತ ಕೆಲಸ ಮಾಡುವುದೇ ನಿಲ್ಲಿಸ್ತವೆ. ಅಂದ್ರೆ ಉದಯದಿಂದ ಬಿಟ್ಟು ಬಿಡ್ತವೆ, ಉದಯದಿಂದ ಹೊರಟು ಹೋಗ್ತವೆ. ಆವಾಗ ಜೀವಿಗೆ ಈ ಪ್ರಥಮೋಪಶಮ ಸಮ್ಯಕ್ತ್ವ ಭಾವ ಉಂಟಾಗ್ತದೆ, ಅಥವಾ ಉಪಶಮ ಸಮ್ಯಕ್ತ್ವ ಭಾವ ಆಗಿರ್ತದೆ. ಇದನ್ನೇ ಇಲ್ಲಿ ಪ್ರಥಮೋಪಶಮ ಸಮ್ಯಕ್ತ್ವ ಅಂತ ಹೇಳಿದ್ದಾರೆ. ತಿಳಿದು ದ್ವಿತೀಯೋಪಶಮ ಸಮ್ಯಕ್ತ್ವ ಭಾವ. ಕ್ಷಯೋಪಶಮ ಸಮ್ಯಕ್ತ್ವದ ಅನಂತರ ಯಾವ ಉಪಶಮ ಸಮ್ಯಕ್ತ್ವವಾಗುತ್ತದೆಯೋ ಅದಕ್ಕೆ ದ್ವಿತೀಯೋಪಶಮ ಸಮ್ಯಕ್ತ್ವ ಎನ್ನುವರು. ದ್ವಿತೀಯೋಪಶಮ ಸಮ್ಯಕ್ತ್ವದ ಕಾಲದಲ್ಲಿ ಇರುವ ಭಾವಗಳಿಗೆ ದ್ವಿತೀಯೋಪಶಮ ಸಮ್ಯಕ್ತ್ವ ಭಾವ ಎನ್ನುವರು. ದ್ವಿತೀಯೋಪಶಮ ಸಮ್ಯಕ್ತ್ವವೂ ಕೂಡ 7 ಪ್ರಕೃತಿಗಳ ಉಪಶಮದಿಂದ ಪ್ರಾಪ್ತವಾಗುತ್ತದೆ. ಒಂದು ವೇಳೆ 7ನೇ ಗುಣಸ್ಥಾನವರ್ತಿ ಮುನಿಗಳು ಉಪಶಮ ಶ್ರೇಣಿಯನ್ನು ಹತ್ತುವುದಾದರೆ ಆಗ ಅವರಿಗೆ ಕ್ಷಾಯಿಕ ಅಥವಾ ದ್ವಿತೀಯೋಪಶಮ ಸಮ್ಯಕ್ತ್ವವನ್ನು ಪ್ರಾಪ್ತ ಮಾಡಿಕೊಳ್ಳುವುದು ಅನಿವಾರ್ಯವಾಗುತ್ತದೆ. ವಿಶೇಷ ಅನ್ಯ ಆಚಾರ್ಯರ ಮತಾನುಸಾರ ದ್ವಿತೀಯೋಪಶಮ ಸಮ್ಯಕ್ತ್ವವನ್ನು 4ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನದವರೆಗಿನ ಕ್ಷಯೋಪಶಮ ಸಮ್ಯಕ್ ದೃಷ್ಟಿಗಳು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಇನ್ನು ದ್ವಿತೀಯೋಪಶಮ ಸಮ್ಯಕ್ತ್ವ ಭಾವ ಹೇಗೆ ಆಗ್ತದೆ ಅನ್ನೋದನ್ನ ಹೇಳ್ತಾರೆ. ಪ್ರಥಮೋಪಶಮ ಏನಿತ್ತು, ಅದು ಮಿಥ್ಯಾದೃಷ್ಟಿ ಜೀವಕ್ಕೆ ಮಿಥ್ಯಾತ್ವ ಭಾವವನ್ನ ಬಿಡುವುದರ ಮೂಲಕ, ನಾಶ ಮಾಡುವುದರ ಮೂಲಕ ಆಗಿರ್ತದೆ. ಅದು ಮಿಥ್ಯಾದೃಷ್ಟಿಗಳಿಗೆ ಆ ಕರ್ಮಗಳ ಉಪಶಮನ ಆಗೋದ್ರಿಂದ ಉಂಟಾಗುವಂಥದ್ದು ಪ್ರಥಮೋಪಶಮ. ಆದ್ರೆ ದ್ವಿತೀಯೋಪಶಮ ಇದೆಯಲ್ಲ, ಇದು ಹಾಗಲ್ಲ. ಇದು ಆಗಬೇಕು ಅಂತಂದ್ರೆ ಅವರು ಮೊದಲೇ ಸಮ್ಯಕ್ ದೃಷ್ಟಿ ಇರಬೇಕು. ಎಂಥ ಸಮ್ಯಕ್ ದೃಷ್ಟಿ ಇರಬೇಕು? ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಇರಬೇಕು. ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಇರುವಂತಹ ಯಾವ ಮುನಿ ಮಹಾರಾಜರಿದ್ದಾರೋ ಆ ಮುನಿ ಮಹಾರಾಜರು ಶ್ರೇಣಿ ಆರೋಹಣ ಮಾಡಲಿಕ್ಕೆ ಸಮ್ಮುಖರಾದಾಗ ಈ ಅನಂತಾನುಬಂಧಿಯಾದಿ ಕಷಾಯಗಳು ವಿಸಂಯೋಜನೆ ಹೊಂದುತ್ತವೆ. ಅಂದ್ರೆ ಅವುಗಳು ಉಪಶಮನವಾಗುವುದಷ್ಟೇ ಅಲ್ಲದೆ
ತಮ್ಮ ಸ್ವರೂಪವನ್ನ ಉಳಿದ ಅಪ್ರತ್ಯಾಖ್ಯಾನ ವರ್ಣಾದಿ ಕಷಾಯಗಳ ರೂಪದಲ್ಲಿ ಸಂಯೋಗಿಸಿಕೊಂಡು ಬಿಡ್ತವೆ. ಅಷ್ಟು ಮಂದವಾಗಿ ಹೋಗ್ತವೆ ಅಥವಾ ಇಲ್ಲದಂತೆ ಆಗ್ತವೆ. ಆ ಶ್ರೇಣಿ ಸಮ್ಮುಖರಾದ ಮುನಿ ಮಹಾರಾಜರಲ್ಲಿ ದ್ವಿತೀಯೋಪಶಮ ಕ್ಷಯೋಪಶಮಿಕ ಸಮ್ಯಕ್ ದರ್ಶನದ ಮೂಲಕ ಉಪಶಮ ಭಾವವನ್ನು ಹೊಂದಿ ಯಾರಲ್ಲಿ ಉಪಶಮ ಸಮ್ಯಕ್ತ್ವ ಪ್ರಕಟವಾಗಿದೆಯೋ ಆ ಸಮ್ಯಕ್ತ್ವವನ್ನ ದ್ವಿತೀಯೋಪಶಮ ಸಮ್ಯಕ್ತ್ವ ಭಾವ ಅಂತ ಕರೆದಿದ್ದಾರೆ. ಇದರಲ್ಲಿ ಕೂಡ ಆ 7 ಪ್ರಕೃತಿಗಳು ಉಪಶಮನವನ್ನ ಹೊಂದಿವೆ ಮತ್ತು ದಿಗಂಬರ ಮುನಿ ಮಹಾರಾಜರಿಗೇನೆ ಹೊಂದಿವೆ ಮತ್ತು ಶ್ರೇಣಿ ಸಮ್ಮುಖರಾದಾಗ ಹೊಂದಿವೆ. ಅಂತಹ ಸಮ್ಯಕ್ತ್ವವನ್ನ ದ್ವಿತೀಯೋಪಶಮ ಸಮ್ಯಕ್ತ್ವ ಭಾವ ಅಂತ ಕರೆದಿದ್ದಾರೆ. ಇಲ್ಲಿ 2 ಅವಕಾಶ ಇದೆ ಕ್ಷಾಯೋಪಶಮಕ ಸಮ್ಯಕ್ ದೃಷ್ಟಿಗೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವವನ್ನ ಕ್ಷಾಯಿಕ ಮಾಡಿಕೊಂಡು ಶ್ರೇಣಿ ಏರ್ಬೇಕು, ಇದು ಒಂದು. ಇಲ್ಲ ದ್ವಿತೀಯೋಪಶಮ ಸಮ್ಯಕ್ತ್ವವನ್ನ ಪ್ರಾಪ್ತ ಮಾಡಿಕೊಂಡು ಏರ್ಬೇಕು, ಇದು ಒಂದು. 2 ರಸ್ತೆ ಇದೆ. ಯಾರಲ್ಲಿ ಉಪಶಮ ಆಗಿದೆ ಅವರಿಗೆ ದ್ವಿತೀಯೋಪಶಮ ಸಮ್ಯಕ್ತ್ವ ಭಾವ ಇದೆ ಅಂತ ತಿಳ್ಕೋಬೇಕು. ಇನ್ನು ಇದರಲ್ಲಿ 2 ಮತ ಇದೆ. ಇನ್ನು ಬೇರೆ ಕೆಲವು ಆಚಾರ್ಯರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ದ್ವಿತೀಯೋಪಶಮ ಸಮ್ಯಕ್ತ್ವ ಇದೆಯಲ್ಲ, ಅದು 4ರಿಂದ 7 ತನಕ ಇರುವಂತಹ ಕ್ಷಯೋಪಶಮಿಕ ಸಮ್ಯಕ್ ದೃಷ್ಟಿಗಳಿಗೆ ಆಗುವಂಥದ್ದು, ಪ್ರಾಪ್ತ ಮಾಡಿಕೊಳ್ಳಬಹುದು ಅನ್ನೋದನ್ನ ಹೇಳಿದ್ದಾರೆ. ಆದರೆ ಇಲ್ಲಿ 4ರಿಂದ 7ರವರೆಗೆ ಇರುವಂತಹದ್ದು ಅಪೇಕ್ಷೆಯನ್ನ ಯಾವ ಮುನಿ ಮಹಾರಾಜರು ಕೂಡ ಶ್ರೇಣಿ ಆರೋಹಣ ಮಾಡಿ ಇಳಿತಾ ಇದ್ದಾರೆ ಅಂದ್ರೆ ಗುಣಸ್ಥಾನ ಪತನ ಆಗ್ತಾ ಇದೆ, ಆವಾಗ ಬೇಕು ಅಂತಂದ್ರೆ 4ರ ತನಕ ಹೋಗ್ಬಹುದು. ಈ ಅಪೇಕ್ಷಾಕತನದ ಮೂಲಕ ಕೂಡ ಹೇಳಿದ್ದಾರೆ ಅಂತ ತಿಳ್ಕೋಬೇಕು. ತಿಳಿತು? ಪ್ರಥಮೋಪಶಮ ಸಮ್ಯಕ್ತ್ವ ಅದಕ್ಕೂ ದ್ವಿತೀಯೋಪಶಮ ಸಮ್ಯಕ್ತ್ವಕ್ಕೂ ಅವರ ಪರಿಣಾಮದಲ್ಲಿ ಏನು ವ್ಯತ್ಯಾಸ ಇರಲ್ವಾ? ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಯಾವ ರೀತಿ? ಪ್ರಥಮೋಪಶಮ ಸಮ್ಯಕ್ತ್ವ ಕೇವಲ 4ರಿಂದ 7ರವರೆಗೆ, ಅದು ಗೃಹಸ್ಥರಿಗೂ ಆಗಬಹುದು ಅಥವಾ ಮುನಿ ಮಹಾರಾಜರಿಗೂ ಆಗಬಹುದು ಉತ್ಪತ್ತಿ ಅಪೇಕ್ಷದಿಂದ. ಮತ್ತು ದ್ವಿತೀಯೋಪಶಮ ಸಮ್ಯಕ್ತ್ವ ಇದೆಯಲ್ಲ ಕೇವಲ ಶ್ರೇಣಿ ಸಮ್ಮುಖರಾದ ದಿಗಂಬರ ಮುನಿಗಳಲ್ಲಿನೇ ಉತ್ಪನ್ನ ಆಗುವಂಥದ್ದು. ಮತ್ತು ಆ ಸಮ್ಯಕ್ತ್ವದ ಬಲದಿಂದ ಅವರು ಉಳಿದ ಮೋಹನೀಯ ಕರ್ಮದ 21 ಪ್ರಕೃತಿಗಳನ್ನ ದಬಾಯಿಸಿ ಬಿಡ್ತಾರೆ, ಉದಯದಿಂದ ತೆಗೆದು ಹಾಕಿ ಬಿಡ್ತಾರೆ. ಉಳಿದ ಮೋಹನೀಯ ಕರ್ಮದ ಪ್ರಕೃತಿಗಳನ್ನು ಉಪಶಮನ ಮಾಡುವ ಸಾಮರ್ಥ್ಯ ದ್ವಿತೀಯೋಪಶಮಕ್ಕಿದೆ, ಅದು ಪ್ರಥಮೋಪಶಮಕ್ಕಿಲ್ಲ. ಅದರ ಪರಿಣಾಮದ ವಿಶುದ್ಧತೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಬಹಳಷ್ಟು. ಅದು ಉತ್ಪತ್ತಿ ಆಗೋದು ಕೂಡ ಬೇರೆ ಬೇರೆ ವ್ಯಕ್ತಿಗಳಲ್ಲಿನೇ, ಅದು ಗೃಹಸ್ಥರಿಗೆ ಆಗೋದೇ ಇಲ್ಲ. ಯಾರಿಗೆ ಉತ್ಪತ್ತಿ ಅಪೇಕ್ಷದಿಂದ ದ್ವಿತೀಯೋಪಶಮ ಗೃಹಸ್ಥರಿಗೆ ಆಗೋದೇ ಇಲ್ಲ. ಮತ್ತು ಪ್ರವೃತ್ತಿ ಕಾಲದಲ್ಲಿನೂ ಅದಾಗೋದೇ ಇಲ್ಲ. 6ನೇ 7ನೇ ಗುಣಸ್ಥಾನದಲ್ಲಿನೂ ಅದಾಗೋದಿಲ್ಲ. ಯಾವಾಗ 7ನೇ ಗುಣಸ್ಥಾನದಿಂದ ಮುಂದೆ ಶ್ರೇಣಿ ಏರ್ಲಿಕ್ಕೆ ಸಮ್ಮುಖರಾಗ್ತಾರೋ ಆವಾಗಲೇ ಉತ್ಪನ್ನ ಆಗೋದದು. ಅಂದ್ರೆ ಶ್ರೇಣಿ ಏರೋದು ಅಂತಂದ್ರೆ ಭಯ್ಯಾಜಿ ಯಾವ ರೀತಿ? ಅವರು ಧ್ಯಾನದಲ್ಲಿ ಕೂತಾಗ ಅವರ ವಿಶುದ್ಧತೆ ಹೆಚ್ಚಾಗ್ತಾ ಅನ್ನೋ ರೀತಿ ಯಾವ ರೀತಿ ಅದು ತರ? ಈಗ ನೋಡಿ, 6ನೇ ಗುಣಸ್ಥಾನದಲ್ಲಿ ಮುನಿ ಮಹಾರಾಜರು ಏನೇನ್ ಕೆಲಸ ಮಾಡ್ತಿರ್ತಾರೆ ಅಂತಂದ್ರೆ ಪ್ರವಚನ ಮಾಡಬಹುದು, ಆಹಾರಚರ್ಯೆಗೆ ಹೋಗ್ಬಹುದು, ವಿಹಾರ ಮಾಡಬಹುದು, ನಮ್ಗಳ ಜೊತೆ ಮಾತನಾಡಬಹುದು, ಏನನ್ನಾದ್ರೂ ಮಾಡಬಹುದು. 7ನೇ ಗುಣಸ್ಥಾನದಲ್ಲಿ ಏನ್ ಮಾಡ್ತಿರ್ತಾರೆ? ಅದರಲ್ಲಿ 2 ಭೇದ ಇದಾವೆ. ಒಂದು ಪ್ರವೃತ್ತಿ ಸಹಿತ, ಇನ್ನೊಂದು ಪ್ರವೃತ್ತಿ ರಹಿತ. 7ನೇ ಗುಣಸ್ಥಾನದ ಪ್ರವೃತ್ತಿಯಲ್ಲಿರುವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಸಮಿತಿಗಳ ಪಾಲನೆಯಲ್ಲಿ ತೊಡಗಿದ್ದಾರೆ. ಸಮಿತಿಗಳು ಅಂತಂದ್ರೆ ಗೊತ್ತಿದೆ, ಹಿರಿಯ ಸಮಿತಿ, ಭಾಷಾ ಸಮಿತಿ, ದೇಶನಾ ಸಮಿತಿ, ಆದಾನ ನಿಕ್ಷೇಪಣಾ ಸಮಿತಿ,
ಈ 5 ಸಮಿತಿಗಳಲ್ಲಿ ಯಾವಾಗ ಅವರು ತನ್ಮಯರಿದ್ದಾರೆ ಆವಾಗ 7ನೇ ಗುಣಸ್ಥಾನ ಪ್ರವೃತ್ತಿ ಸಹಿತ ಇದೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಆಹಾರ ಚರ್ಯೆಗೆ ಬಂದಿದ್ದಾರೆ ಮುನಿ ಮಹಾರಾಜರು, ಕೈಯಲ್ಲಿ ನಾವು ಅವರಿಗೆ ಒಂದು ಗ್ರಾಸ್ ಅನ್ನ ಹಾಕಿದೆವು ಅಥವಾ ರೊಟ್ಟಿ ಹಾಕಿದೆವು, ಅದನ್ನ ಅವರು ಶೋಧನೆ ಮಾಡ್ತಿದ್ದಾರೆ. ಜೀವ ಜಂತು ಇತ್ಯಾದಿ ಅಂತರಾಯಗಳನ್ನ ಅವ್ರಿಗೆ ಏನು ಹೇಳಿದಾರಲ್ಲ, ಆ ಎಲ್ಲ ಅಂತರಾಯಗಳಿಂದ ರಹಿತವಾಗಿದೆಯೋ ಇಲ್ಲೋ ಅಂತ ಶೋಧಿಸ್ತಾ ಇದ್ದಾರಲ್ಲ, ಆವಾಗ ಅವರಿಗೆ 7ನೇ ಗುಣಸ್ಥಾನ ಇದೆ. ಪ್ರವೃತ್ತಿ ಸಹಿತವಾದ ಶುಭೋಪಯೋಗ ರೂಪದ 7ನೇ ಗುಣಸ್ಥಾನ ಇದೆ. ಆ ಗ್ರಾಸವನ್ನು ಅವರು ಬಾಯಲ್ಲಿ ಇಟ್ಟುಕೊಂಡ್ರು, ಅಗಿಲಿಕ್ಕಂದ್ರು, ಬಾಯಿಗೆ ಹಾಕ್ತಾ ಇದ್ದಾರೆ ಅಂತಂದ್ರೆ ಗುಣಸ್ಥಾನ 6 ಬಂತು. ಹೀಗೆ ಪ್ರವೃತ್ತಿ ಸಹಿತ 7ನೇ ಗುಣಸ್ಥಾನ ಶುಭೋಪಯೋಗ. ಇನ್ನು ಶುದ್ಧೋಪಯೋಗ ರೂಪದ 7ನೇ ಗುಣಸ್ಥಾನ. ಈ ಎಲ್ಲಾ ಪ್ರವೃತ್ತಿಗಳಿಂದ ರಹಿತರಾದಾಗ ಮನವಚನ ಕಾಯ ಪ್ರವೃತ್ತಿಯನ್ನ ತ್ಯಾಗ ಮಾಡಿ ಸಾಮಾಯಿಕ ಧ್ಯಾನ ಇತ್ಯಾದಿಗಳಲ್ಲಿ ಕೂತಾಗ ಅವರಿಗೆ 7ನೇ ಗುಣಸ್ಥಾನ ಇರ್ತದೆ. ಶುದ್ಧೋಪಯೋಗ ಜಗನ್ಯ ಅವಸ್ಥಾ ಪ್ರಾರಂಭ ಆಗ್ತದೆ. ಸಾಮಾನ್ಯವಾಗಿ ಬಹುತೇಕ ದೀರ್ಘಕಾಲ ಇರುವಂತಹ ಮುನಿಗಳೆಲ್ಲರೂ ಈ ಇಷ್ಟೇ ಅವಸ್ಥೆನಲ್ಲಿ ಇರ್ತಾರೆ. ಇದರ ಮುಂದಿನ ಅವಸ್ಥಾ ಏನಿದೆ ಅಲ್ಲ, ಅದು ಶ್ರೇಣಿ ಅವಸ್ಥಾ ಇದೆ. ಇಲ್ಲಿ ಇಷ್ಟೇ ಇರುವಂತಹ ಮುನಿ ಮಹಾರಾಜರ ತನಕ ಆ ಮೋಹನೀಯ ಕರ್ಮದ ಉಳಿದ 21 ಪ್ರಕೃತಿಗಳೇನಿದಾವಲ್ಲ ಎಲ್ಲಾನು ಉದಯದಲ್ಲಿರ್ತಾವೆ. ಆ ಮುನಿ ಮಹಾರಾಜರಿಗೆ ಸತ್ತಾದಲ್ಲಿ ಎಲ್ಲಾನು ಇರ್ತವೆ, ಉದಯದಲ್ಲಿ ಸಂಜ್ವಲನದ್ದು ಕಷಾಯಗಳು ಮತ್ತು ಲೋಕಶಾಹಿಗಳು ಎಲ್ಲಾನು ಇರ್ತವೆ. ಶ್ರೇಣಿ ಆರೋಹಣ ಮಾಡೋರು ಅವುಗಳನ್ನು ಉದಯದಿಂದ ತೆಗಿತಿರ್ತಾರೆ. ಆ ಅವಸ್ಥಾ ನಾವು ಸಹಜವಾಗಿ ಏನು ಧ್ಯಾನ ಅವಸ್ಥಾ ಅಂತ ಇವಾಗ ವರ್ತಮಾನದಲ್ಲಿ ನೋಡ್ತಿದ್ದೇವೆ, ಇದರ ಮುಂದಿನ ಅವಸ್ಥಾ ಅದು ಶ್ರೇಣಿ ಅಂತ ಕರೆಸ್ಬೋದಿದೆ. ಆ ಮೋಹನೀಯ ಕರ್ಮದ ಪ್ರಕೃತಿಗಳನ್ನ ನಾಶ ಮಾಡ್ತಾ ಹೋದ್ವಿ ಅಂದ್ರೆ ಇನ್ನು ಅಂತರ್ಮುಹೂರ್ತದಲ್ಲಿ ಕೇವಲ ಜ್ಞಾನ ಆಗುವಂತಹ ಅವಸ್ಥಾ. ಉಪಶಮನ ಮಾಡ್ತಾ ಹೋದ್ವಿ ಅಂತಂದ್ರೆ ಇನ್ನು ಅಂತರ್ಮುಹೂರ್ತದಲ್ಲಿ ಆ ಜೀವ ವೀತರಾಗ ದಶೆಯನ್ನ ಅನುಭವಿಸಿ ಬರ್ತದೆ ಅಂತ ಅರ್ಥ. ಈ 2 ಕಾರ್ಯಗಳಲ್ಲಿ ಯಾವ ಜೀವಕ್ಕಿನ್ನ ಅಂತರ್ಮುಹೂರ್ತ ಟೈಮ್ ಉಳಿದಿದೆ ಆ ಜೀವದ ಏನು ಪ್ರಾರಂಭಿಕ ಅವಸ್ಥಾ ಇದೆ ಅದು ಶ್ರೇಣಿ ಅವಸ್ಥಾ. ಧ್ಯಾನದ ಉತ್ಕೃಷ್ಟ ಸ್ಥಿತಿಯನ್ನ ಸಾಧಿಸ್ತಾ ಹೋಗ್ತಿರ್ತಾರ, ಅದು ಶ್ರೇಣಿ ಅವಸ್ಥಾ. ತಿಳಿದ್ರಿ? ಯಾವ ರೀತಿ ಉಪಶಮ ಮಾಡೋದಕ್ಕೂ ಕ್ಷಯ ಮಾಡಲು ಜ್ಞಾನದ ಕೆಲಸನೇ ಮುಖ್ಯ ಆಗಿರುತ್ತೆ ಗುರುಜಿ. ಜ್ಞಾನದ ಉಪಯೋಗ ನೋಡಿ, ಜೀವದ ಕೆಲಸದಲ್ಲಿ ಜ್ಞಾನ ಮುಖ್ಯವಾದ ಕೆಲಸ ಇದೆ. ಆ ಜ್ಞಾನ ಉಪಯೋಗ ಹೆಂಗಿರ್ಬೇಕು ಅಂತಂದ್ರೆ ಜ್ಞಾನದ ಉಪಯೋಗ ಮಾತ್ರ ನಡೆದಿರ್ಬೇಕು. ಉಳಿದ ಉಪಯೋಗಗಳು ಅಂದ್ರೆ ಉಳಿದ ಉಪಯೋಗಗಳ ಸಾಮಾನ್ಯ ಭಾಷೆಯಲ್ಲಿ ನಮ್ಮ ಆಡು ಭಾಷೆಯಲ್ಲಿ ಏನೇನು ಕಾರ್ಯಗಳು ಅಂತ ಅನ್ಕೊಂಡಿದ್ದೇವೆ ಅದೆಲ್ಲ ಶಾಂತವಾಗಿ ಹೋಗಿರ್ಬೇಕು. ರತ್ನತ್ರಯದ ಆರಾಧನೆ ಉತ್ಕೃಷ್ಟ ಸ್ಥಿತಿಯನ್ನ ಹೊಂದುತ್ತಾ ಹೋಗ್ತಿರ್ಬೇಕು. 6-7ರಿಗಿಂತ ಇನ್ನೂ ವಿಶುದ್ಧ ಮಟ್ಟ ಹೆಚ್ಚಾಗ್ತಿರ್ಬೇಕು. ಅದು ಎಲ್ಲ ಬಾಹ್ಯದ ಸಂಪರ್ಕಗಳಿಂದ ರಹಿತವಾಗಿರ್ಬೇಕು. ಮನ ವಚನ ಕಾಯಗಳ ಪ್ರವೃತ್ತಿಯೂ ಕೂಡ ಅತ್ಯಂತ ತ್ಯಾಗವಾಗ್ತಾ ಹೋಗ್ತಿರ್ಬೇಕು. ಆ ಸ್ಥಿತಿಯಲ್ಲಿ ಯಾವಾಗ ಕ್ಷಾಯೋಪಶಮಿಕ ಅವಸ್ಥೆಯನ್ನ ದಾಟುವಂತ ಶಕ್ತಿ ಬಂದಿರ್ತದೆಯೋ ಅದು ಶ್ರೇಣಿ ಅವಸ್ಥಾ ಅಂತ ತಿಳ್ಕೊಳ್ಳಿ. ಕ್ಷಾಯೋಪಶಮಿಕ ಚಾರಿತ್ರದಿಂದ ಮುಂದೆ ಹೋಗುವ ಶಕ್ತಿ ಬರ್ತದೆಯಲ್ಲ, ಅದೇ ಶ್ರೇಣಿ ಏರುವ ಶಕ್ತಿ. ಇದು ಈ ಕ್ಷಯೋಪಶಮದಿಂದ ಯಾವ ರೀತಿ ಇದು ಭಿನ್ನ ಆಗುತ್ತೆ, ಏನು ಭಿನ್ನ ಆಗುತ್ತೆ, ಎಂದು ಭಿನ್ನ ಆಗುತ್ತೆ? ಇನ್ನೇನು ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ಕಠಿಣನೇ ಆಗ್ತದೆ. ಕ್ಷಾಯೋಪಶಮಿಕ ಅಂತಂದ್ರೆ
ಕ್ಷಾಯೋಪಶಮಿಕ ಅಂತಂದ್ರೆ ಏನು? ಸಮ್ಯಕ್ ದರ್ಶನದ ಅಪೇಕ್ಷೆ ತಿಳ್ಕೊಂಡು ನೋಡ್ರಿ, ಚಾರಿತ್ರ ಬಿಟ್ಟು ಬಿಡಿ ಅಂತ ತನಕ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಏನಾಗಿರ್ತದೆ? ಈ ಸಮ್ಯಕ್ತ್ವ ಘಾತುಕ ಕರ್ಮಗಳಲ್ಲಿ 6 ಕರ್ಮಗಳು ಉಪಶಮ ಅವಸ್ಥೆಯಲ್ಲಿರ್ತವೆ, ಅಥವಾ ಉದಯಾಭಾವಿ ಕ್ಷಯ ಹೊಂದಿರ್ತವೆ, ಅಥವಾ ಕೆಲಸ ಮಾಡ್ತಿರಂಗಿಲ್ಲ. ಸಮ್ಯಕ್ ಪ್ರಕೃತಿ ಉದಯಕ್ಕಿದೆ. ಆ ಸಮ್ಯಕ್ ಪ್ರಕೃತಿ ಉದಯಕ್ಕಿರೋದು ಕ್ಷಾಯೋಪಶಮಿಕ ಸಮ್ಯಕ್ತ್ವ ಅಂತ ಅನ್ನಿಸ್ಕೊಳ್ತದೆ. ಉಪಶಮ ಸಮ್ಯಕ್ತ್ವದಲ್ಲಿ ಯಾವುದು ಒಂದು ಉದಯಕ್ಕಿಲ್ಲ. ಆಮೇಲೆ ಕ್ಷಾಯಿಕದಲ್ಲಿ ಯಾವುದು ಒಂದು ಕರ್ಮ ಒಳಗಡೆ ಇಲ್ವೇ ಇಲ್ಲ. ಉಪಶಮ ಅಷ್ಟ ಅಲ್ಲ, ಕರ್ಮನ ಬೇರ್ ಸಹಿತ ತೆಗೆದು ಹಾಕಿದ್ದೇವೆ. ಇವು ಮೂರರೊಳಗ ದೋಷರಹಿತ ಯಾವುದಿದೆ ಹೇಳು? ದೋಷರಹಿತ ಸಮ್ಯಕ್ತ್ವ ಯಾವುದು? ಕ್ಷಾಯಿಕ. ಯಾಕೆ ಅದು ದೋಷರಹಿತ ಇದೆ? ಅಲ್ಲಿ ಕರ್ಮನೇ ಇಲ್ಲ, ಕೇವಲ ಅಲ್ಲಿ ಸಮ್ಯಕ್ತ್ವ ಇದೆ, ಕರ್ಮರಹಿತವಾದ ಸಮ್ಯಕ್ತ್ವ ಇದೆ. ಅದಕ್ಕಾಗಿ ಅದು ಅತ್ಯಂತ ನಿರ್ಮಲ. ಇನ್ನು ಇದು ವಿಶುದ್ಧಿ, ಪರಿಪೂರ್ಣ ವಿಶುದ್ಧಿ. ಇನ್ನು ಉಪಶಮ ಸಮ್ಯಕ್ತ್ವನು ಅದಕ್ಕೇನ್ ಅನ್ಬೇಕು? ಅದು ನಿರ್ಮಲ ಇಲ್ಲೇನು? ಇರುತ್ತೆ, ಸ್ವಲ್ಪ ಕಾಲದವರೆಗೆ ಮಾತ್ರ. ಸ್ವಲ್ಪ ಕಾಲವಾದ್ರೂ ಇದೆಯಲ್ಲ, ಅದಕ್ಕೇನ್ ಅನ್ಬೇಕು? ಅದು ಪೂರ್ಣ ರೀತಿಯಿಂದ ಇರಲ್ಲ ಮತ್ತೆ ವಾಪಸ್ ಪಕ್ಕದಲ್ಲಿ ಇರುತ್ತಲ್ಲ, ಪಕ್ಕದಲ್ಲಿ ಇರುತ್ತಲ್ವಾ ಅದು ಇಲ್ಲಿ ಚಲನೆ ಆಗೋಗಿರುತ್ತೆ. ಇಲ್ಲಿ ಕರ್ಮ ಒಳಗಡೆ ಕೂತಿದೆ. ಕರ್ಮ ಒಂದ್ ಕಡೆ ಮೂಲೆಗೆ ಕಸ ಹೊಡೆದು ಮೂಲೆಗೆ ಹಚ್ಚಿದಂಗಿದೆ ಅದು. ಮತ್ತೆ ಗಾಳಿ ಬಿಟ್ಟು ಅಂದ್ರೆ ಕಸ ಮನೆ ತುಂಬಾ ಆಗ್ತದೆ. ಹಾಗೇನೆ ಅಲ್ಲಿ ಕೂಡ ಎಲ್ಲಿ ತನಕ ಕಸ ಮೂಲೆನಲ್ಲಿದೆ, ಮನೆ ಎಲ್ಲ ಸ್ವಚ್ಛವಾಗಿದೆ. ಈ ಕ್ಷಾಯಿಕದಲ್ಲಿ ಏನಾಗಿದೆ? ಕಸನೇ ಇಲ್ಲ, ಮನೆಯಲ್ಲಿ ಕಸದ ಕಣನೇ ಇಲ್ಲ. ಈ ಮೂಲೆಯಲ್ಲಿ ಕಸ ಇದೆಯಲ್ಲ, ಮೂಲೆಯಷ್ಟಾದರೂ ನಮ್ಮದ ನಿರ್ಮಲತೆ ಇಲ್ಲವಾಯ್ತಲ್ಲ. ಹಾಗಾಗಿ ಉಪಶಮ ನಿರ್ಮಲ ಆದ್ರೆ ನಿರ್ಮಲ, ಇದಕ್ಕಿಂತ ಕ್ಷಾಯಿಕ ನಿರ್ಮಲ. ಇನ್ನು ಇದರಲ್ಲಿ ಬರೀ ಕ್ಷಾಯೋಪಶಮಿಕದಲ್ಲಿ. ಕ್ಷಾಯೋಪಶಮಿಕದಲ್ಲಿ ಕಸ ಇದೆ, ಇರೋದಲ್ದೆ ಒಂದು ಕಸ ಕೆಲಸ ಮಾಡ್ತಿದೆ, ಮನೆ ತುಂಬಾ ಓಡಾಡ್ತಾ ಇದೆ. ಯಾವುದು ನಿರ್ದೋಷ ಆಯ್ತು ಈ ಮೂರರಲ್ಲಿ? ದೋಷಪೂರ್ಣ ಯಾವ್ದು? ದೋಷ ಸಹಿತ ಯಾವ್ದಿದೆ? ಉದಯದಲ್ಲಿದೆ ಅಂದ್ರೆ ಕರ್ಮದ ಉದಯ ಇದೆ ಅಂತ ಆಯ್ತಲ್ಲ. ಕರ್ಮದ ಉದಯ ಇರೋದು ದೋಷ ಸಹಿತನೋ ದೋಷರಹಿತನೋ? ಹಾಗಾಗಿ ಸಮ್ಯಕ್ತ್ವ ಏನಿದೆ ದೋಷ ಸಹಿತ ಇದೆ ಅನ್ನುವಾಗ ಇನ್ನು ಚಾರಿತ್ರವನ್ನು ಇದೇ ರೀತಿ ತಿಳ್ಕೋಬೇಕು. ಕ್ಷಾಯೋಪಶಮಿಕ ಚಾರಿತ್ರ ನಿರ್ದೋಷ ಇರುವುದಿಲ್ಲ. ನಿರ್ದೋಷವಿರದ ಕಾರಣದಿಂದ ಮುಂದಿನ ವಿಶುದ್ಧ ಅವಸ್ಥೆಯನ್ನ ಹೊಂದಬೇಕು ಅಂತಂದ್ರೆ ಕಸಾನ ಮೂಲೆ ಗುಂಪು ಮಾಡಿ ಉಳಿದ ಆತ್ಮ ಪ್ರದೇಶಗಳನ್ನ ನಿರ್ಮಲ ಮಾಡಬೇಕು ಒಂದು, ಇಲ್ಲ ಕಸಾನ ಮನೆಯಿಂದ ಹೊರಗೆ ಹಾಕಬೇಕು ಒಂದು. ಟೋಟಲ್ ಕಸದ ಅಂಶ ಹಾರಾಡಬಾರ್ದು ಮನೆಯಲ್ಲಿ. ಹಾರಾಡೋದು ಅಂದ್ರೆ ಉದಯದಲ್ಲಿರೋದು. ಕ್ಷಾಯೋಪಶಮಿಕಿರುವಾಗ ಕಸ ಹಾರಾಡ್ತಿರ್ತದೆ, ಅಲ್ಲಿ ನಿರ್ಮಲತೆ ಇರಂಗಿಲ್ಲ. ಅದಕ್ಕೆ ಕ್ಷಾಯೋಪಶಮದಿಂದ ಮುಂದಿನ ಅವಸ್ಥಾ ಪ್ರಾಪ್ತಾಗ ಅಂದ್ರೆ ಕ್ಷಾಯೋಪಶಮ ಹಿಡ್ಕೊಂಡ ಮುಂದೆ ಹೋಗಕ್ ಬರಂಗಿಲ್ಲ. ಕ್ಷಾಯೋಪಶಮಕದಿಂದ ಕಸ ಎಲ್ಲ ತೆಗೆದು ಹಾಕಿದಾಗ ಅದು ಉಪಶಮನೂ ಕ್ಷಾಯಿಕನೂ ಆಗ್ತದೆ. ಕ್ಷಾಯಿಕನೇ ಆಗುತ್ತೆ, ಉಪಶಮ ಎಲ್ಲಿ ಬರುತ್ತದೆ? ಎಲ್ಲ ಹೊರಗಡೆ ಆಗ್ತದೆ. ಹೊರಗಡೆ ತೆಗೆದ್ರೆ ಕ್ಷಾಯಿಕ ಆಯ್ತು, ಮೂಲೆಗೆ ಹಾಕಿ ಬಿಟ್ರೆ
ಅದನ್ನೆಲ್ಲ ಹೇಳ್ಕೊಂಡು ಮೂಲೆಗೆ ಹಾಕಿದ್ದೀರಿ ಅಂತಂದ್ರೆ ಅದು ಕ್ಷೇತ್ರ ಮಾತ್ರ ಅನ್ಕೋಬೋದಲ್ವೇ? ಇಲ್ಲ, ಉಪಶಮ. ಅಲ್ಲಿ ಕಸ ಇಲ್ಲ, ನಿಮ್ಮ ಕೋಣೆನಲ್ಲಿ ಕಸ ಇಲ್ಲ, ನೀವು ಕಸದ ಡಬ್ಬಿನಲ್ಲಿ ಹಾಕಿ ಕಸದ ಡಬ್ಬಿ ಮನೆಯಲ್ಲಿ ಇಟ್ಟಿದ್ದೀರಿ. ತಿಳಿತು? ಕಸ ಎಲ್ಲಿಟ್ಟಿದ್ದೀರಿ ಅಂತ ಹೇಳಿದ್ರೆ ಏನಂತ ಹೇಳ್ತೀರಿ? ಹೊರಗೆ ಹಾಕಿದೀನಿ ಅಂತ ಹೇಳ್ತೀರಿ, ಮನೆಯಲ್ಲಿ ಒಂದ್ ಮೂಲೆಯಲ್ಲಿ ಒತ್ತಿದ್ದೀನಿ ಅಂತ ಹೇಳ್ತೀರೋ? ಮನೆಯಲ್ಲಿ ಡಬ್ಬಿ ಒಳಗೆ ಒಟ್ಟು ಮನೆಯಲ್ಲಿ ಕಸ ಇದೆ ಏನೋ ಇಲ್ಲೋ? ಇದೆ. ಇದೆ. ಇದೆ ಅಂದ್ರೆ ಉಪಶಮ. ಕೆಲಸ ಮಾಡ್ತಿದೆ ಅಂದ್ರೆ ಕ್ಷಯೋಕ್ಷಮ. ಕಸದ ಡಬ್ಬಿ ಸಮೇತ ಹೊರಗೆ ಹಾಕಿದಿರಿ ಅಂದ್ರೆ ಕ್ಷಯ. ಸರಿ ಸರಿ ಗೊತ್ತಾಯ್ತು. ಅದು ಇದೆ ಅಂದ್ರೆ ಮಾತ್ರ ಉಪಶಮ ಅಲ್ವಾ ವೈದ್ಯ? ಇದೇ ಕೆಲಸ ಮಾಡಬಾರ್ದು, ಮಾಡಬಾರ್ದು. ಅದು ಉಪಶಮ. ಏನು ಶ್ರೇಣಿ ಆರೋಹಣದ ಅದರ ಡೆಫಿನೇಷನ್ ಬರ್ಬೇಕು. ಈಗ ಬೇಡ, ಈಗ ಇಷ್ಟ ತಿಳ್ಕೊರಿ. ಶ್ರೇಣಿ ಆರೋಹಣ ವಿಷಯನ ಮುಂದೆ ಸಾಕಷ್ಟು ಬರೋದಿದೆ, ಅದು ಚೆನ್ನಾಗಿ ಅರ್ಥ ಆಗ್ತದೆ. ಆಮೇಲೆ ಅರ್ಥ ಆದ್ಮೇಲೆ ಬರುವಿರಂತೆ, ಬರಿಕೊಳ್ಳುವಿರಂತೆ. ಸರಿ, ಈಗ ಶ್ರೇಣಿ ಮಂಡಿಸ್ಬೇಕಾದ್ರೆ ಉಪಶಮ ಸಮ್ಯಕ್ತ ಹೊಂದಿರೋ ಜೀವದ ಪರಿಣಾಮಕ್ಕೂ ಕ್ಷಾಯಿಕವನ್ನು ಮಾಡಿರುವಂತಹ ಜೀವದ ಪರಿಣಾಮಕ್ಕೂ ವ್ಯತ್ಯಾಸ ಇದೆಯಾ ಪರಿಣಾಮದಲ್ಲಿ? ಇದೆಯಲ್ಲ, ಅಲ್ಲ, ಅದು ಉಪಶಮ ಮತ್ತೆ ವಾಪಸ್ ಬರುತ್ತೆ ಅನ್ನೋದು ಬಿಟ್ರೆ ಆ ಸಮಯದಲ್ಲಿ ವಾಪಸ್ ಬರೋದಕ್ಕಿಂತ ಮುಂದಿನ ಪರಿಣಾಮ ಒಳಗಿನ ಪರಿಣಾಮ ಏನಿದೆ ಅದಕ್ಕೂ ಕ್ಷಾಯಿಕ ಮಾಡ್ಕೊಂಡಿರೋ ಪರಿಣಾಮಕ್ಕೂ ಸಮ ಇದೆಯಾ? ಈಗ ಯಥಾಖ್ಯಾತ ಚಾರಿತ್ರ 11ನೇ ಗುಣಸ್ಥಾನದಲ್ಲಾಗುತ್ತೆ, 12ನೇ ಗುಣಸ್ಥಾನದಲ್ಲೂ ಸಹ ಯಥಾಖ್ಯಾತ ಚಾರಿತ್ರ. ಕ್ಷಯ ಮಾಡ್ಕೊಂಡಿರೋ 12ನೇ ಗುಣಸ್ಥಾನ, ಉಪಶಮ ಮಾಡ್ಕೊಂಡಿರೋ 11ನೇ ಗುಣಸ್ಥಾನ. ಆವ ಜೀವದಲ್ಲಿರೋ ಪರಿಣಾಮ ಯಾವ ರೀತಿ ಇರುತ್ತೆ? ಸಮ ಇರುತ್ತೆ ಅಥವಾ ವ್ಯತ್ಯಾಸ ಆದ್ರೂ ಸೈಲೆಂಟ್. 10ರ ತನಕ ರೂಟ್ ಚೇಂಜ್ ನಮಗ್ ಗೊತ್ತಾಗೋದಿಲ್ಲ. 10ನೇ ಗುಣಸ್ಥಾನಕ್ಕೆ ಹೋದ ಮೇಲೆ 2 ಡೈರೆಕ್ಷನ್ ಇದಾವ, ಅಥವಾ 8ರಲ್ಲೇ ಅದು ಡೈರೆಕ್ಷನ್ ಫಿಕ್ಸ್ ಆಗಿದೆ. 8ರಿಂದಾನೇ ಇರೋದು 2, ಅದ್ರ ಹೆಸರು ಅದೇ ಇರೋದ್ರಿಂದ 10 ಅಂತ ತಿಳ್ಕೊಂಡ್ರಿ ಅಂತ ತಪ್ಪಿಲ್ಲ. 11ರಲ್ಲಿ ಹೋಗೋರು ಕೇವಲ ಉಪಶಮ ಶ್ರೇಣಿ ಏರಿದವರು. ಈ 12ಕ್ಕೆ ಹೋಗೋರು ಅಂತ ಹೇಳಿದಾರಲ್ಲ, ಅವರಿಗೆ 11ನೇ ಅವಸ್ಥಾ ಇಲ್ಲ. ಅಥವಾ 8ರಿಂದ ಡೈರೆಕ್ಷನ್ ರೂಟ್ ಹಿಂಗಿದೆ: ಅಪೂರ್ವಕರಣ, ಅನಿವೃತ್ತೀಕರಣ, ಸೂಕ್ಷ್ಮ ಸಾಂಪರಾಯ, ಉಪಶಾಂತ ಮೋಹ. ಇದು ಒಂದು ರೂಟ್ ಚೇಂಜ್ ಇದೆ, ಬೇರೆನೇ ಇದೆ. 8ರಲ್ಲೇ ಡಿಸೈಡ್ ಆಗುತ್ತದು. ಇನ್ನೊಂದು ರೂಟ್ ಇದೆ: ಅಪೂರ್ವಕರಣ, ಅನಿವೃತ್ತೀಕರಣ, ಸೂಕ್ಷ್ಮ ಸಾಂಪರಾಯ, ಕ್ಷೀಣಮೋಹ. ಇವೆರಡೂ ರೂಟ್ ಚೇಂಜ್ ಇದಾವೆ. ಯಾವ ರೂಟ್ ಏರಿದೇವೆ ಅನ್ನೋದು 8ರಲ್ಲೇ ನಿರ್ಧಾರ ಆಗಿರ್ತದೆ. ಇಲ್ಲಿ ಕಷಾಯಗಳನ್ನ ಅಥವಾ ಕರ್ಮಗಳನ್ನ ದಬಾಯಿಸ್ತಾ ಹೋದೆವು ಅಂದ್ರೆ ಉಪಶಾಂತದವರೆಗೂ ಹೋಗಿ ನಿಲ್ತೇವೆ. ಕರ್ಮಗಳನ್ನ ನಾಶ ಮಾಡ್ತಾ ಹೋದೆವು ಅಂದ್ರೆ ಕ್ಷೀಣಮೋಹ. ಆ ಶಬ್ದ ಏನ್ ಹೇಳ್ತಾವ ನೋಡು, ಉಪಶಾಂತ. ಕರ್ಮ ಏನಾಗಿದೆ? ನಾಶ ಆಗಿಲ್ಲ, ಇನ್ನೂ ಇದೆ, ಶಾಂತಿಯನ್ನ ಹೊಂದಿದೆ. ಅಲ್ಲಿ ಸಂಪೂರ್ಣ ಶಾಂತಿನ ಹೊಂದಿಲ್ಲ. ಶಾಂತ ಅಂದ್ರೆ ನಾಶ ಆಗೋದು. ಹೆಂಗ್ ಶಾಂತ ಇದೆ? ನಾಶವಾದಂತೆ ಶಾಂತ. ಅದಕ್ಕೆ ಉಪಶಾಂತ ಅಂತ ಹೇಳಿದ್ದಾರೆ. ಇನ್ನೂ ಇದೆ, ನಾಶ ಆದವರಂಗ್ ಸುಮ್ಕುಂತಿದೆ. ಕ್ಷೀಣ ಮೋಹ, ಆ ಕರ್ಮ ಏನಿದೆ ಕ್ಷೀಣ, ನಾಶ ಆಗಿ ಹೋಗಿದೆ, ನಷ್ಟ ಆಗಿದೆ. ಈ 2 ಅಂತರಿದೆ. 2 ಕೂಡ ಕರ್ಮ ನಾಶ ಆಗಿದೆ ಒಂದರಲ್ಲಿ, ಇನ್ನೊಂದರಲ್ಲಿ ಕರ್ಮ ದಬಾಯಿಸ್ತಾ ಇದ್ದಾರೆ. ಈ ವಿಶುದ್ಧಿಯಲ್ಲಿ ಇದೇ ಅಂತರ ಇರೋದು. ಕರ್ಮ ಎಷ್ಟು ವಿಶುದ್ಧಿ ಹೆಚ್ಚಿದೆ ಅಷ್ಟು ಪ್ರಮಾಣದಲ್ಲಿ ಕರ್ಮ ನಾಶ ಆಗಿದೆ. ಇವ್ರದ್ದು ವಿಶುದ್ಧಿ ಹೆಂಗಿದೆ? ಕರ್ಮ ನಾಶ ಆಗುವಷ್ಟಿಲ್ಲ, ದಬಾಯಿಸುವಷ್ಟಿದೆ. ಇದೇ ಅಂತರ. ಅಲ್ಲ ಅವರು ಕೇಳಿದ್ದು ಆ ಅಂತರ್ಮೋಹದ ಒಂದು ಕಣ ಉಂಟಲ್ಲ, ಉಪಶಮ ಆಗಿದ್ದು, ಅದು ನಿರ್ಮಲವಾಗಿರುತ್ತಲ್ವಾ? ಆ ಅಂತರ್ಮೋಹ ಅಷ್ಟು ನಿರ್ಮಲವಾಗಿ ಇರುತ್ತದೆ ಅಲ್ವಾ? ಕ್ಷಾಯಿಕದಲ್ಲಿ ಹೇಗೆ ನಿರ್ಮಲವಾಗಿರುತ್ತೋ ಅಷ್ಟೇ ನಿರ್ಮಲವಾಗಿರುತ್ತಾ ಕೇಳಿದ್ದು. ವಿಶುದ್ಧತೆಯ ಅಪೇಕ್ಷೆಯಿಂದ 2 ಕಡೆ ಒಂದೇ ತರ ಇರುತ್ತಾ ಅಥವಾ ವ್ಯತ್ಯಾಸ ಇದೆಯಾ ವಿಶುದ್ಧತೆ ಇರುತ್ತಲ್ಲಿ? ನಾವೇನು ಹೇಳಿದೇವ್ರಿ? ಕರ್ಮಗಳನ್ನ ದಬಾಯಿಸುವಷ್ಟೇ ವಿಶುದ್ಧಿ ಒಂದ್ರಲ್ಲಿದೆ, ಕರ್ಮಗಳನ್ನ ನಾಶ ಮಾಡುವಷ್ಟು ವಿಶುದ್ಧಿ ಇನ್ನೊಂದ್ರಲ್ಲಿದೆ. ಇದು ವಿಶುದ್ಧಿ ಅರ್ಥ ಹೌದಲ್ಲವೋ?
ಅದೇ ಆತರ ತಿಳ್ಕೊಂಡು ಹಾಗೆ ವ್ಯತ್ಯಾಸ ಇದೆ ಅಂತ ಆಯ್ತು ಹಾಗಾದ್ರೆ. ಈಗ ನೋಡ್ರಿ, ನೀವು ಒಂದ್ರಲ್ಲಿ ಕರ್ಮ ನಾಶ ಮಾಡ್ತಾ ಇದ್ದೀರಿ, ಒಬ್ರು ಕರ್ಮಗಳನ್ನ ಶಾಂತ ಮಾಡ್ತಾ ಇದ್ದೀರಿ. ಇಬ್ರು ಒಂದೇ ಅನ್ನೋದಾ ಬೇರೆ ಅನ್ನೋದಾ? ಬೇರೆನೆ. ಕಾರ್ಯ ಬೇರೆ ಆಗಿದೆ ಅಂದ್ರೆ ಕಾರಣನೂ ಬೇರೆ ಇದೆ. ಬೈಯದು ಅದು ಬೇರೆನೇ ಆದ್ರೂ ಅವೆರಡಕ್ಕೂ ಯಥಾರ್ಥದ ಚಾರಿತ್ರ ಅಂತ ಯಾಕೆ ಕೊಟ್ಟು ಮತ್ತೆ ಬೇರೆ ಆಗಿದೆ ಅಂತಂದ್ರೆ ಕ್ಯಾಟಗರಿ ಒಂದೇ ಇದೆ ಅಲ್ಲ. ಏಕೇಂದ್ರಿಯನೂ ಮಿಥ್ಯಾ ದೃಷ್ಟಿ ಇದ್ದಾರೆ, ಪಂಚೇಂದ್ರಿಯ ಮನುಷ್ಯನೂ ಮಿಥ್ಯಾ ದೃಷ್ಟಿ ಇದ್ದಾನೆ. ಏಕೇಂದ್ರಿಯದಷ್ಟು ತೀವ್ರ ಮಿಥ್ಯಾತ್ವ ಇವನಲ್ಲಿಲ್ಲ, ಆದ್ರೂ ಮಿಥ್ಯಾ ದೃಷ್ಟಿ ಅಂತ ಹೇಳ್ತೇವಲ್ಲ. ಚಾರಿತ್ರನೂ ಹಾಗೆ ಲೆವೆಲ್ ಏನಿದೆ ವೀತರಾಗುತ್ತಿದೆ. ಆದ್ರೆ ಆ ವೀತರಾಗ ಲೆವೆಲ್ ದಲ್ಲಿನ 4 ಲೆವೆಲ್ ಮಾಡಿದ್ದಾರೆ. ಅಲ್ಲಿ ಕೂಡ 1, 2 ಇಲ್ಲ, 4 ಲೆವೆಲ್ ಇದಾವೆ. ಒಂದು ಉಪಶಾಂತ ಮೋಹದ ವೀತರಾಗಿ, ಕ್ಷೀಣ ಮೋಹದ ವೀತರಾಗಿ, ಸಯೋಗಿ ವೀತರಾಗಿ, ಅಯೋಗಿ ವೀತರಾಗಿ, ಅಲ್ಲಿ 4 ಹಂತ ಇದೆ. ಎಲ್ಲರೂ ವೀತರಾಗಿ. ಆದ್ರೆ ಟಾಪ್ ಲೆವೆಲ್ ವೀತರಾಗಿ ಯಾರು? 14ರಲ್ಲಿರೋ ವೀತರಾಗಿ. ತಿಳಿತು? ಸರಿ, ದಿನವಾನಿ ಹೇಳ್ರಿ, ಆಮೇಲೆ ನೋಡೋಣ ಚರ್ಚೆ. तुम्हारे पवित्र मुख ने निश्चित जो शीतलवाणी जग जन मन के मल को धोती अतः कहाती जिनवाणी जयवंतो माँ जग में तब तक जब तक सूरज चांद रहे शीश नवाते कर्म हरो माँ अब तक हम विषयांध रहे अब हम ना विषयांध रहे। जय बोलो जिनवानी माता की जय। 9 बार नमो का। ಎಲ್ಲರಿಗೂ ಜೈ ಜಿನೇಂದ್ರ. ಎಲ್ಲರಿಗೂ ಜೈ ಎಲ್ಲರಿಗೂ ಜೈ ವಂದನಾ ಬಯ್ಯಜಿ. ಎಲ್ಲರಿಗೂ ಜೈ ಜಿನೇಂದ್ರ. ಎಲ್ಲರಿಗೂ ಜೈ ಜಿನೇಂದ್ರ.